ಓಂ ಶಾಂತಿ. ವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ. ಈ ಮುರಳಿಗಳ ಮುಖಾಂತರ ಬಾಬಾರವರು ನಮಗೆ ಸಮಯದ ಅನುಸಾರದಲ್ಲಿ ನಮ್ಮ ಸಾಧನೆ, ಪುರುಷಾರ್ಥ, ಸೇವೆ ಹೇಗಿರಬೇಕು, ಅವಶ್ಯಕತೆಯ ಅನುಸಾರ ವಿಶೇಷವಾಗಿ ಅವ್ಯಕ್ತ ರೂಪದಲ್ಲಿ ನಮ್ಮ ಮನಬುದ್ಧಿಯನ್ನ ಬಾಬಾರವರ ಕರ್ತವ್ಯಕ್ಕೆ ಸರಿಯಾಗಿ ಅವಶ್ಯಕತೆಗೆ ಅನುಸಾರವಾಗಿ ಹೇಗೆ ಪರಿವರ್ತನೆ ಮಾಡಿಕೊಳ್ಬೇಕು ಮತ್ತು ಅದನ್ನು ಮಾಡಿಕೊಳ್ಳಿಕ್ಕೆ ನಮ್ಮಲ್ಲಿ ಏನೇನು ಕಡಿಮೆತನಗಳಿದ್ದಾವೆ, ತೊಂದರೆ ತೊಡಕುಗಳಿದ್ದಾವೆ, ಅದೆಲ್ಲವನ್ನ ಬಾಬಾ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಓಕೆ, ಅದಕ್ಕೆ ಬಾಬಾ ಏನು ಹೇಳಿದ್ರು, ಮಕ್ಕಳೇ, ವರ್ತಮಾನ ಸಮಯದಲ್ಲಿ ಫೈನಲ್ ಬಾಬಾರವ್ರದ್ದು ಸೇವೆ ಇದೆ. ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಭಗವಂತ ಬಂದಿರುವಂಥ ವಿಷಯ ಗೊತ್ತಾಗಬೇಕು. ಭಗವಂತನ ಶಕ್ತಿ ಪ್ರಪಂಚದಲ್ಲಿರುವಂಥ ಚೈತನ್ಯ ಮತ್ತು ಜಡ ವಸ್ತುಗಳಿಗೆ ಹೋಗ್ಬಿಟ್ಟು ತಲುಪಬೇಕು. ಆ ಮೂಲಕ ವಿಶ್ವ ಪರಿವರ್ತನೆ ಆಗಬೇಕು. ಆ ಕಾರ್ಯದಲ್ಲಿ ಬಾಬಾ ಮತ್ತು ನಾವು ಇಬ್ಬರು ಸಹಯೋಗಿಗಳಾಗಬೇಕು. ಬಾಬಾ ಉಪಯೋಗ ಮಾಡ್ತಾ ಇರುವಂಥ ಅನುಭವ ನಮಗೆ ಆಗಬೇಕು. ಅದಕ್ಕೆ ಬಾಬಾ ಏನು ಹೇಳಿದ್ರು, ಅನುಭವದ ಅಥಾರಿಟಿ. ಅದಕ್ಕಾಗಿ ಬಾಬಾ ಲಕ್ಷ್ಯವನ್ನು ಇಟ್ಕೊಳ್ಳಿ. ಲೌಕಿಕದಲ್ಲೂ ಕೂಡ ಎಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಟೀಚರ್ ಆಗಬೇಕು, ತುಂಬಾ ಸಂಪಾದನೆ ಮಾಡಬೇಕು ಅಂತ ಲಕ್ಷ್ಯ ಇರ್ತದಲ್ವ. ಹಾಗೆ ಇಲ್ಲೂ ಬಾಬಾ ಹೇಳ್ತಾರೆ, ಲಕ್ಷ್ಯವನ್ನು ಇಟ್ಕೊಳ್ಳಿ ಮತ್ತು ಲಕ್ಷ್ಯದ ಜೊತೆಗೆ ಲಕ್ಷಣವನ್ನು ಸಮಾನ ಮಾಡಿ. ಓಕೆ, ಮತ್ತೆ ಬಾಬಾ ಪುನಃ ಕೇಳ್ತಿದ್ದಾರೆ, ಮಕ್ಕಳೇ ಲಕ್ಷ್ಯ ಏನು? ಮಕ್ಕಳೇ ನಿಮ್ ಲಕ್ಷ್ಯ ಏನು? ವಿಶ್ವ ಕಲ್ಯಾಣಕಾರಿ ಮಾಡುವುದು ನಿಮಿತ್ತ. ಮತ್ತೆ ದೇವಿ ದೇವತೆಗಳ ಒಂದೊಂದಿನ ಅಣ್ಣವ್ರೇನು ಒಂದೊಂದು ಹೇಳ್ತೀರಾ ಅಂತ ಹೇಳ್ಬೇಡಿ. ಸಮಯಕ್ಕೆ ಅನುಸಾರ ಅದು ಚೇಂಜ್ ಆಗ್ತಾನೆ ಇರ್ತದೆ. ಓಕೆ, ಏನ್ ಹೇಳಿದ್ರಿ ನೀವು? ಬಾಪ್ ಸಮಾನ್. ಓಕೆ, ಮತ್ತೇನ್ ಹೇಳಿದ್ರಿ? ವಿಶ್ವ ಕಲ್ಯಾಣ. ಆಮೇಲೆ ದೇವಿ ದೇವತೆ. ದೇವಿ ದೇವತೆ. ಮತ್ತೆ ಇವತ್ ಬಾಬರ್ ವರ್ಷನ್ನೇ ಚೇಂಜ್. ಮುರ್ಲಿ ಸೇಮ್, ಬಾಬರ್ ವರ್ಷನ್ ಚೇಂಜ್. ಏನು? ಬಾಬಾ ಹೇಳ್ತಾರೆ, ನಮ್ಮ ಲಕ್ಷ್ಯ ಏನಿರ್ಬೋದು ಹೇಳಿ ನೋಡೋಣ. ಅದು ಭವಿಷ್ಯದಲ್ಲಿ. ಈಗಿನ ಲಕ್ಷ್ಯ ಹೇಳಿ. ಈಗ ನಾವು ಮಾಡಿದಾಗ ಭವಿಷ್ಯದಲ್ಲಿ ನಾವು ಲಕ್ಷ್ಮೀನಾರಾಯಣ ಆಗ್ತೀವಲ್ವಾ. ಈಗ ಲಕ್ಷ್ಯ ನಮ್ಗೆ ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದ ಇಟ್ಕೊಳ್ಬೇಕು, ಸಂಗಮ ಯುಗದ ಲಕ್ಷ್ಯ ಇಟ್ಕೊಳ್ಬೇಕು ಅಲ್ವಾ. ಈಗಿಂತಾನೆ ಇಟ್ಕೊಳ್ಬೇಕು. ಯಾಕಂದ್ರೆ ಎಲ್ಲರಿಗಿಂತ ಶ್ರೇಷ್ಠವಾದ ಯುಗ ಯಾವುದು? ಆ ಲಕ್ಷ್ಯದಲ್ಲಿ ನಿಮ್ಗೆ ಪೋಸ್ಟ್ ಪೊಸಿಷನ್ ಬೇಕೋ ಬೇಡವೋ? ಬೇಕು. ಹಣ ಸಂಪಾದನೆ ಆಗ್ಬೇಕೋ ಬೇಡವೋ? ಬೇಕು. ನೀವೆಲ್ಲ ಯಾರು? ಆತ್ಮ. ಏನಾಗ್ಲಿಕ್ಕೆ ಇಷ್ಟಪಡ್ತೀರಿ? ದೇವಿ ದೇವತೆ ಅಭಿಮಾನಿ ಆಗಿ. ಬಾಬಾ ರಾಜರಾಗ್ಬೇಕಂತ. ಯಾವ ಯೋಗ ಕಲ್ಸ್ಕೊಡ್ತಿದಾರ ಬಾಬಾ? ರಾಜಯೋಗ. ಅಂದ್ಮೇಲೆ ಏನಾಗ್ಬೇಕಾಯ್ತು? ರಾಜರಾಗ್ಬೇಕು. ಯಾವ ರಾಜ? ವಿಶ್ವಕ್ಕೆ ಸ್ವರಾಜ್ಯ ಅಧಿಕಾರಿ ಆಗ್ಬೇಕು. ಸ್ವರಾಜ್ಯ ಅಂದ್ರೆ ಬರೀ ಮನ ಬುದ್ಧಿಗೆ ಮಾತ್ರ ನೀವು ರಾಜರಾದ್ರಿ ಅಷ್ಟೇ. ಸ್ವ ಅಂದ್ರೆ ಯಾರು? ಆತ್ಮ. ನನ್ನ ಹತ್ರ ಏನಿದೆ? ಮನ ಬುದ್ಧಿ ಸಂಸ್ಕಾರ. ಇದ ಮೇಲೆ ಮಾತ್ರ ರಾಜ್ಯ ಭಾರ ಮಾಡಿದ್ರೆ ಸ್ವರಾಜ್ಯಾಧಿಕಾರಿ ಆದ್ರಿ ನೀವು ಅಷ್ಟೇ. ಅದಲ್ಲೇನು ಸ್ಪೆಷಲ್? ವಿಶ್ವಕ್ಕೆ ರಾಜ. ಅದಾದ್ರೆ ವಿಶ್ವಕ್ಕೆ ರಾಜರಾಗೋದು. ವಿಶ್ವಕ್ಕೆ ರಾಜರಾಗೋದು ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ. ಹಾಗೆ ಸತ್ಯುಗದ ಫಸ್ಟ್ ಹೈಯೆಸ್ಟ್, ಸಂಗಮಯುಗದ ಪೋಸ್ಟ್ ಹೈಯೆಸ್ಟ್. ಹಾಗಿದ್ರೆ ಇಲ್ಲಿ ಆ ಪೋಸ್ಟ್ ಬ್ರಾಹ್ಮಣರಾಗ್ಬೇಕು. ಸತ್ಯ ಬ್ರಾಹ್ಮಣರಾಗಿ ಕರ್ಮೇಂದ್ರಿಯಗಳ ಮೇಲೆ ರಾಜರಾಗ್ಬೇಕು. ಮನ ಬುದ್ಧಿ ಸಂಸ್ಕಾರ. ಬ್ರಾಹ್ಮಣರಾಗೋದು ನೀವು ಭಕ್ತರು ಮತ್ತೆ ಬಾಬಾ ನಡುವೆ ಇರುವಂತೆ ಮಧ್ಯದಲ್ಲಿ ಮೀಡಿಯೇಟರ್. ಅಲ್ಲಿ ನೀವು ರಾಜರಾಗೋದಿಲ್ಲ. ಇಲ್ಲಿ ತಗೊಂಡು ಹೋಗ್ತೀರಾ, ಒಯ್ದ್ಬಿಟ್ಟು ಅಲ್ಲಿ ಇಡ್ತೀರ, ಅಲ್ಲಿ ತಗೊಂಡು ಬರ್ತೀರ, ಇಲ್ಲಿ ತಾನು ಫೈಲ್ ಕೊಡ್ತೀರ ಅಷ್ಟೇ. ಅಲ್ಲಿ ನಾವು ರಾಜರಾದ್ವಿ. ನಾವು ಅಲ್ಲಿ ಬ್ರಾಹ್ಮಣರಾದಾಗ ಸೀಟ್ ಮೇಲೆ ಏನು ಕೂತ್ಕೊಳ್ತೀವ? ಇಲ್ವಲ್ಲ. ಇಲ್ಲಿಂದ ತಗೊಂಡೋದ್ವಿ. ಬ್ರಾಹ್ಮಣ ದೇವಸ್ಥಾನದಲ್ಲಿ ಏನ್ ಮಾಡ್ತಾರೆ? ಇಲ್ಲಿಂದ ತಗೊಂಡೋಗ್ತಾರೆ, ಅಲ್ಲಿ ಇಡ್ತಾರೆ, ಅಲ್ಲಿ ತಗೊಂಡೋಗ್ತಾರೆ, ಇಲ್ಲಿ ಹೇಳ್ತಾರೆ ಅಲ್ವಾ.
ಹೇಳಿ ಏನಾಗ್ಬೇಕು? ಅಣ್ಣವ್ರೆ ನಾವೇನ್ ಹೇಳಿದ್ರು ಒಪ್ಪೋದಿಲ್ಲ, ನಿಮ್ದೇ ಬೇರೆದಿತ್ತು. ಸತ್ಯವಾದ ತಂದೆಗೆ ಸತ್ಯ ಮಕ್ಕಳಾಗಲಿ. ರಾಜರು ಅಂದ್ರೆ ಮತ್ತೆ ಮಕ್ಕಳು ತಂದ್ರಿ ಇಲ್ಲಿ. ರಾಜರು ಏನಾಗ್ಬೇಕು ಅಂತಂದ್ರೆ ನಿಶ್ಚಿಂತ ಚಕ್ರವರ್ತಿಗಳಾಗ್ಬೇಕು. ಏನಾಗ್ಬೇಕು? ನಿಶ್ಚಿಂತ ನಿಶ್ಚಿಂತ ಚಕ್ರವರ್ತಿ. ಚಕ್ರವರ್ತಿ. ಚಕ್ರವರ್ತಿ ಅಂದ್ರೆ ರಾಜ, ಹೌದೋ ಅಲ್ವೋ? ಹ್ಮ್ ಚಕ್ರವರ್ತಿ ಹೇಳೋದು ರಾಜ, ಹೌದೋ ಅಲ್ವೋ? ಹೌದು. ಹೌದು. ಹಾ, ಚಕ್ರವರ್ತಿ ಯಾವಾಗ ಆಗ್ಬೋದು? ಚಿಂತೆ ನಿಶ್ಚಿಂತವಾಗಿ. ಚಕ್ರವರ್ತಿ ಚಕ್ರವರ್ತಿ ಯಾವಾಗ, ಯಾವ ಸಮಯದಲ್ಲಿ ಆಗ್ಬಹುದು? ಸತ್ಯುಗದಲ್ಲಿ ಆಗ್ಲಿಕ್ಕೆ ಆಗತ್ತಾ? ಸಂಗಮದಲ್ಲಿ ಮಾತ್ರ. ಸತ್ಯುಗದಲ್ಲಿ ಆಗೋದು ಮಹಾರಾಜ ನೀವು. ಹೌದು. ಸತ್ಯುಗತ ಆಗೋದು ಬೇರೆಯವರೆಲ್ಲರೂ ಕೂಡ ಸ್ವರಾಜ್ಯ ಅಧಿಕಾರಿಗಳು. ಅದು ಚಕ್ರವರ್ತಿ ಆಗೋದು ಯಾವಾಗ? ಸಂಗಮದಲ್ಲಿ. ಈಗ ಸಂಗಮ ಯುಗದಲ್ಲಿ. ಚಕ್ರವರ್ತಿ ಅಂತಂದ್ರೆ ಯಾರು? ರಾಜರು ರಾಜ. ಕೂಡ ರಾಜ. ಮೂರೂ ಲೋಕದ ಮೇಲೆ ರಾಜ್ಯಭಾರ ಮಾಡಬೇಕು ನೀವು. ನಿಮ್ಮ ಪ್ರಜೆಗಳಿಗೆ ಏನು ಬೇಕು ಅದನ್ನು ಕೊಡಬೇಕು. ನಿಮ್ಮ ಪ್ರಜೆಗಳೆಲ್ಲ ಖುಷಿಯಾಗಿರ್ಬೇಕು. ಅವರಿಂದ ಏನು ಕಂಪ್ಲೇಂಟ್ಗಳು, ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಅಂತ ನಿಮ್ಮ ಹತ್ರ ಬರಬಾರದು. ಅಷ್ಟೆಲ್ಲ ರಾಜ್ಯಭಾರ ಮಾಡ್ತಾ ಇದ್ರು ಕೂಡ ನಿಮ್ಗೆ ಯಾವುದೇ ಚಿಂತೆ ಇರಬಾರ್ದು. ಯಾರ ಬಗ್ಗೆ? ಯಾರ ಬಗ್ಗೆನೂ ಇರ್ಬಾರ್ದು. ನಿಮ್ಮ ಬಗ್ಗೂ ಇರಬಾರ್ದು, ಪ್ರಜೆಗಳ ಬಗ್ಗೆನೂ ಇರಬಾರ್ದು, ರಾಜ್ಯದ ಬಗ್ಗೆನೂ ಇರಬಾರ್ದು, ವೈರಿಗಳ ಬಗ್ಗೆನೂ ಕೂಡ ಇರಬಾರ್ದು ಅಲ್ವಾ? ಅವಾಗ ನಾವ್ ಹೇಳ್ತೀವಿ, ಅಣ್ಣವರೇ ನಾವು ಪ್ರತಿದಿನ ಅದನ್ನೇ ಮಾಡ್ತಿರೋದು. ಏನು? ಆರಾಮಾಗಿ ನಿದ್ರೆ ಮಾಡೋದು, ನಮ್ಗೇನು ಚಿಂತೆ ಇಲ್ಲ. ಅಮೃತ ಬೆಳಗ್ಗೆ ಹೇಳ್ಬೇಕು, ಯೋಗ ಮಾಡಬೇಕು, ಏನು ಚಿಂತೆ ಇಲ್ಲ. ಆರಾಮಾಗಿ ಏನ್ ಮಾಡೋದು? ಚಳಿ ಬೇರೆ ಇದೆ, ಮೂರು ರಗ್ಗ ಹಾಕೊಳ್ಳೋದು, ಏನ್ ಮಾಡ್ಬಿಡೋದು? ಮಲ್ಕೊಂಡ್ಬಿಡೋದು. ಬಾಬಾ ಹೇಳ್ತಾರೆ, ಎಲ್ಲಿಯವರೆಗೆ ನೀನು ಚಕ್ರವರ್ತಿ ಆಗೋದಿಲ್ಲವೋ ಅಲ್ಲಿಯವರೆಗೆ ನೀನು ನಿಶ್ಚಿಂತನಾಗಲಿಕ್ಕೆ ಸಾಧ್ಯ ಇಲ್ಲ. ಚಿಂತೆ ಹೇಳುವಂತ ದೊಡ್ಡ ಜವಾಬ್ದಾರಿ ಮತ್ತು ವಿಕರ್ಮದ ಪರ್ವತ ನಿನ್ನ ತಲೆ ಮೇಲೆ ಇರ್ತದೆ. ಅದನ್ನು ತಗೊಂಡು ನಿನ್ನ ಕರ್ಮಕ್ಷೇತ್ರಕ್ಕೆ ಇಳಿತೀಯಾ? ಎಸ್ ಆರ್ ನೋ? ನಿಶ್ಚಿಂತತೆಗೆ ಆಧಾರ ಯಾವುದು? ಚಕ್ರವರ್ತಿ ಆಗ್ಬೇಕು. ಚಕ್ರವರ್ತಿಯ ಕೆಲಸ ಏನು? ರಾಜನ ಕೆಲಸ ಏನು? ಪ್ರಜೆಗಳನ್ನ ಸುಖವಾಗಿಡೋದು. ಸುಭಿಕ್ಷವಾಗಿಡಬೇಕು, ನೆಮ್ಮದಿನಿಡಬೇಕು. ಓಕೆ, ಈಗ ಪ್ರಜೆಗಳಿಗೆ ಏನ್ ಬೇಕು? ಕಲ್ಯಾಣಕಾರಿ ಆಗ್ಬೇಕು ಅಂತಂದ್ರೆ ಅವರಿಗೆ ಭಗವಂತನ ಗುಣಗಳು ಬೇಕಲ್ವಾ? ಬೇಕು ತಾನೆ? ಅವ್ರಿಗೆ ಕೊಡ್ಬೇಕು ತಾನೆ ಪ್ರತಿದಿನ. ಈಗ ನಿಮ್ದೊಂದು ಮನೆ ಇದೆ, ನಿಮ್ದೊಂದು ಕುಟುಂಬ ಇದೆ, ನೀವು ಮನೆಯ ಮಾಲೀಕ. ನೀವ್ಯಾರು? ಮನೆಯ ಮನೆಯ ಮಾಲೀಕ. ಮನೇಲಿ ಯಾರ್ಯಾರಿದ್ದಾರೆ? ಮನೇಲಿ ಯಾರ್ಯಾರಿದ್ದಾರೆ? ಗಂಡ, ಹೆಂಡತಿ, ಮಕ್ಕಳು, ಸಂಬಂಧ. ಪತ್ನಿ ಇದ್ದಾರೆ, ಮಕ್ಕಳಿದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ನಾಯಿ ಇದೆ, ಕುರಿ ಇದೆ, ಕೋಳಿ ಇದೆ, ಎಲ್ಲ ಇದೆ. ಸರಿ, ನೀವೇನ್ ಮಾಡ್ತೀರಿ? ಸಂಪಾದನೆ. ಹೊರಗಡೆ ಹೋಗ್ಬಿಟ್ಟು ಸಂಪಾದನೆ ಮಾಡ್ಕೊಂಡು ಬರ್ತೀರಾ, ಹೌದಾ? ನೀವು ಮನೆಗೆ ಬಂದಾಗ ಮನೇಲಿ ಮಕ್ಕಳಿಗೆ ಏನ್ ಬೇಕು, ಮನೆಯವ್ರಿಗೆ ಏನ್ ಬೇಕು, ಹಬ್ಬಕ್ಕೆ ಏನ್ ಬೇಕೋ, ಯಾವ್ಯಾವ ಖರ್ಚಿದೆ ಅದಕ್ಕೆ ತಕ್ಕಾಗಿ ನೀವು ಹಣವನ್ನ ಸಂಪಾದನೆ ಮಾಡ್ಕೊಂಡು ಬಂದು ಅವರಿಗೆ ಬೇಕಾಗಿರೋದನ್ನ ಕೊಟ್ಟು ನೀವು ಕೂಡ ಹೊಟ್ಟೆ ತುಂಬ ತಿಂದು ಆರೋಗ್ಯವಾಗಿದ್ದರೆ ನಿಮ್ಗೇನಾದ್ರು ಅದೇನ ಚಿಂತೆ ಇದೆಯಾ? ಇಲ್ಲ. ಚಿಂತೆ ಯಾವಾಗ? ಸಾಲದೇ ಇರ್ಬೇಕು. ಕೇಳಿದಷ್ಟು ಕೊಡ್ಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಅವಾಗ ಏನಾಗ್ತದೆ? ಚಿಂತೆ ಅಲ್ವಾ? ಹಾಗೆ ಪ್ರತಿದಿನ ನನ್ನ ಕರ್ಮ ಕ್ಷೇತ್ರದಲ್ಲಿ ಯಾರ್ದೋ ಜೊತೆಗೆ ನನಗೆ ಅಪೋಸಿಷನ್ ಬರ್ತಾ ಇದೆ, ಯಾರು ನನಗೆ ನಿಂದನೆ ಮಾಡ್ತಿದ್ದಾರೆ, ಸಿಟ್ಟು ಮಾಡ್ತಾ ಇದ್ದಾರೆ ಅಂತಂದೇನರ್ಥ? ಕೊಟ್ಟಿಲ್ಲ. ಅವ್ರಿಗಿನ್ನು ಪೇಮೆಂಟ್ ಮಾಡಿಲ್ಲ. ಮನೆಗೆ ಬಂದ ತಕ್ಷಣ ಮಗ ಏನ್ ಹೇಳ್ತಾನೆ? ನನಗೆ ಬೈಕಿಗೆ ಹಣ ಕೊಡು. ಹಣ ಕೊಡ್ಲಿಲ್ಲ ಅಂದ ತಕ್ಷಣ ಅವನೇನ್ ಮಾಡ್ತಾನೆ? ಜಗಳ ಮಾಡಿ ಶುರು ಮಾಡ್ತಾನೆ ಅಲ್ವಾ? ಅವನು ಮುಗಿಸ್ಕೊಂಡು ಒಳಗಡೆ ಹೋಗೋದ್ರೊಳಗೆ ಪತ್ನಿ ಸೀರೆಗೆ ದುಡ್ಬೇಕು ಅಂತ ಹೇಳ್ತಾರೆ, ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತ. ಅದು ಕೊಡ್ಲಿಲ್ಲ ಅಂದ ತಕ್ಷಣ ಅವ್ರೇನ್ ಮಾಡ್ತಾರೆ? ಜಗಳ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೌದಲ್ವಾ? ಹಾಗೆ ಪ್ರತಿದಿನ ನಂದು ಏನು ಕರ್ಮದ ಲೆಕ್ಕಾಚಾರ ಇದೆ, ಏನು ಪೇಮೆಂಟ್ ಕೊಡಬೇಕು, ಅಷ್ಟು ನಾನು ರಾಜಯೋಗದಲ್ಲಿ ಪೇಮೆಂಟ್ ಮಾಡದಿದ್ದಾಗ ಏನ್ ಬರ್ತದೆ? ನನಗೆ ಅಪೋಸಿಷನ್ ಬರುತ್ತೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ನನ್ನ ಗುರಿ ಏನು? ನಿಶ್ಚಿಂತ ಚಕ್ರವರ್ತಿ.
ಯಾವಾಗ ಆಗ್ತೀರಿ? ಈಗ ಎಲ್ಲ ಇದ್ದಾಗ ಪ್ರತಿದಿನ ಯಾರಿಗೆ ಎಷ್ಟು ಪೇಮೆಂಟ್ ಪೂರ್ತಿ ವಿಶ್ವಕ್ಕೆ ಕೊಡಬೇಕು. ನಿಮ್ದು ಒಂದು ಕುಟುಂಬ ಅಂದ್ರೆ ಪೂರ್ತಿ ವಿಶ್ವನೇ ತಾನೇ ಕುಟುಂಬ ನಿಮ್ದು. ಪೂರ್ತಿ ವಿಶ್ವಕ್ಕೆ ಬೇಕಾಗಿರುವುದನ್ನ ಕೊಟ್ಟು ನನ್ನ ತಿನ್ನು ಸ್ಟಾಕ್ ಇರ್ಬೇಕು. ನನ್ನ ಹತ್ರ ಸ್ಟಾಕ್ ಎಲ್ಲರಿಗೂ ಕೊಟ್ಟ ಮೇಲೂ ಏನಿರ್ಬೇಕು? ಇವತ್ ನಾನು ಸಂಪಾದನೆ ಮಾಡ್ಕೊಂಡು ಬಂದೆ, ಮನೆಗೆ ಹೋದ್ಮೇಲೆ ಎಲ್ಲ ಜೋಬ್ ಖಾಲಿ ಆಗುವಂಗಿಲ್ಲ. ಮತ್ತು ನಮ್ಮ ಹತ್ರ ಏನಿರ್ಬೇಕು? ಸ್ಟಾಕ್ ಇರಬೇಕು. ಯಾಕಂದ್ರೆ ಯಾವ ಖರ್ಚುಗಳು ಯಾವಾಗ ಬೇಕಾದ್ರೂ ಬರುವಂತ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ನಾನು ಏನಾಗಿರ್ಬೇಕು? ಸಂಪಾದನೆಯನ್ನು ಮಾಡಿ ಜಮಾ ಮಾಡ್ಬೇಕು. ಓಕೆ, ಖರ್ಚು ವೆಚ್ಚಗಳಿಗೆ ನಾನು ಸರಿಯಾಗಿ ಸರಿದೂಗಿಸ್ಬೇಕು ಅಂತಂದ್ರೆ ನನಗೆ ಹಣ ಬೇಕೋ ಬೇಡವೋ? ಹಣ ಬೇಕು ಅಂತಂದ್ರೆ ಕೆಲಸ ಮಾಡ್ಬೇಕೋ ಬೇಡವೋ? ಏನ್ ಕೆಲಸ ಮಾಡ್ಬೇಕು? ಯೋಗ ಮಾಡ್ಬೇಕು. ಇಲ್ಲಿ ಏನು ಮಾಡ್ಬೇಕು ಅಂತಂದ್ರೆ ಬಾಬನಲ್ಲಿರುವಂತ ಶಕ್ತಿಗಳನ್ನ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕೊಡಲಿಕ್ಕೆ ನಿಮಿತ್ತರು ಆಗಬೇಕು. ಆ ಸ್ಥಿತಿಗೆ ಏನ್ ಹೇಳ್ತಾರೆ? ನಿಶ್ಚಿಂತ ಚಕ್ರವರ್ತಿ ಅಲ್ಲ, ಮಾಸ್ಟರ್ ಸರ್ವಶಕ್ತಿವಾನ್. ನಿಮ್ಮಿಂದ ಶಕ್ತಿ ಏನಾಗ್ತಾ ಇದೆ? ಫ್ಲೋ ಆಗ್ತಾ ಇದೆ ಅಲ್ವಾ? ಸರ್ವಶಕ್ತಿವಾನ್ ಅಂತಂದ್ರೆ ಎಲ್ಲರಿಗೂ ಬೇಕಾಗಿರುವಂತ ಎಲ್ಲ ವೆರೈಟಿ ಶಕ್ತಿಯನ್ನು ಕೊಡ್ಲಿಕ್ಕೆ ನೀವೇನಾಗಿದ್ದೀರಿ? ನಿಮಿತ್ತರಾಗಿದ್ದೀರಿ. ಅವಾಗ ಶಕ್ತಿ ಫ್ಲೋ ಆಗ್ತಿದೆ. ನೀವ್ ಯಾರು? ಮಾಸ್ಟರ್ ಸರ್ವಶಕ್ತಿವಾನ್. ಓಕೆ, ನಿಮ್ಮ ಶಕ್ತಿ ಯಾರಿಗೆ ಹೋಗ್ಬಿಟ್ಟು ತಲುಪ್ತಾ ಇದೆ? ಯಾವ್ದು ಬೇಕಾಗಿದೆ ವಿಶ್ವಕ್ಕೆ. ಅವಾಗ ನೀವೇನಾದ್ರಿ? ವಿಶ್ವ ಕಲ್ಯಾಣ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ. ಬರೀ ವಿಶ್ವ ಕಲ್ಯಾಣಕಾರಿ ಅಲ್ಲ, ನಿಮ್ಮಿಂದ ಶಕ್ತಿ ಪ್ರವಾಹ ಆಯ್ತು. ಮಾಸ್ಟರ್ ಸರ್ವಶಕ್ತಿವಾನ್ ವಿಶ್ವಕ್ಕೆಲ್ಲ ಹೋಗಿ ತಲುಪಿಬಿಟ್ಟು ಅವರ ಕಲ್ಯಾಣ ಆಗಬೇಕು. ಅವಾಗ ನೀವ್ಯಾರು? ಮಾಸ್ಟರ್ ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣಕಾರಿಗಳು ಆದಾಗ ನಿಮ್ಗೆ ಬರುವಂತ ಆ ಒಂದು ಅಪೋಸಿಷನ್ ಕಂಪ್ಲೇಂಟ್ ಎಲ್ಲ ಏನಾಗ್ಬೇಕು? ಸ್ಟಾಪ್ ಆಗ್ಬೇಕು. ಅವರಿಂದ ಏನ್ ಸಿಗಬೇಕು ನಿಮ್ಗೆ? ಆಶೀರ್ವಾದ ಸಿಗಬೇಕು. ಜಗಳ, ಗಲಾಟೆ, ನಿಂದನೆ, ಹೊಟ್ಟೆ ಕಿಚ್ಚು, ಕ್ರೋಧ ಇದರ ಬದಲು ಮನಸ್ಸಿನಿಂದ, ಬಾಯಿಯಿಂದ ಅವ್ರೇನ್ ಸಿಗಬೇಕು? ಆಶೀರ್ವಾದ. ಬಾಯಿಂದ ಕೊಡದಿದ್ರು ಪರವಾಗಿಲ್ಲ, ಮನಸ್ಸಿನಿಂದ ಸಿಗಬೇಕು. ಆವಾಗ ನೀವೇನಾಗ್ತೀರಿ? ನಿಶ್ಚಿಂತ ಚಕ್ರವರ್ತಿ. ನಿಶ್ಚಿಂತ ಚಕ್ರವರ್ತಿಗಳಾಗ್ತೀರಾ. ಆದ್ರೆ ಈ ಕೆಲಸವನ್ನ ಮಾಡ್ಲಿಕ್ಕೆ ಯಾರಿಗೆ ಬಿಡಬೇಕು? ಅವು ಮನಸ್ಸನ್ನು ಯಾರ ಕೈಲಿ ಕೊಡ್ಬೇಕು? ಬಾಬಾ ಇಷ್ಟ ಕೆಲಸವನ್ನ ಮಾಡ್ಬೇಕು. ಯಾವ ಕೆಲಸವನ್ನ? ಶಕ್ತಿಯನ್ನ ಕೊಟ್ಟು, ವಿಶ್ವಕ್ಕೆಲ್ಲ ಕೊಟ್ಟು, ನಿಮ್ಮೆ ಕೊಟ್ಟು ಜಮಾ ಮಾಡ್ಬೇಕು ಅಂತ ಬಾಬಾ ಹೇಳ್ತಾರೆ. ಆ ಸಮಯದಲ್ಲಿ ನೀನು ನಿನ್ನ ಮನಸ್ಸನ್ನ ಬೇರೆ ಕೆಲಸಕ್ಕೆ ಉಪಯೋಗ ಮಾಡಬಾರ್ದು. ಮನಾಭಾವ ನಿಮ್ಗನ್ಸ್ಬೇಕು ಅಷ್ಟು ಸಮಯದವರೆಗೆ ಬಾಬಾ ಏನ್ ಮಾಡ್ತಿದ್ದಾರೆ? ನನ್ನ ಮನಸ್ಸನ್ನ ಕೇವಲ ಈ ಕಾರ್ಯಕ್ಕೆ ಮಾತ್ರ ಉಪಯೋಗ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ಸ್ಬೇಕು. ಅಂದ್ರೆ ನಿಮ್ಮ ಒಬಿಡಿಯಂಟ್ ಸರ್ವೆಂಟ್ ನೀವೇನ್ ಇಷ್ಟಪಟ್ಟಿದಾರೋ, ಅವ್ರೇನ್ ಇಷ್ಟಪಡ್ತಾ ಇದಾರೋ ಅದಕ್ಕೆ ತಕ್ಕ ಹಾಗೆ ಅವ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ನಿಮ್ಗೇನಾಗ್ಬೇಕು? ಅನುಭವ ಆಗ್ಬೇಕು, ಅನ್ಸ್ಬೇಕು, ಅನುಭವ. ಆವಾಗ ನೀವೇನಾಗ್ತೀರಿ? ನಿಶ್ಚಿಂತ ಚಕ್ರವರ್ತಿ ಅಲ್ವಾ? ಓಕೆ, ನಿಮ್ದೊಂದು ಹೋಟೆಲ್ ಇದೆ. ಏನಿದೆ? ಹೋಟೆಲ್. ಓಕೆ, ನೀವು ಹೋಟೆಲಲ್ಲಿ ನಿಶ್ಚಿಂತ ಯಾವಾಗ ಆಗ್ತೀರಾ? ಚೆನ್ನಾಗಿ ವ್ಯಾಪಾರ ಆದಾಗ. ಯಾವಾಗ ನಿಶ್ಚಿಂತ ಆಗ್ತೀರಾ ಅಂತಂದ್ರೆ ನೀವು ಮೊದಲು ಶಟರ್ ಓಪನ್ ಮಾಡ್ಬೇಕು. ಏನ್ ಮಾಡ್ಬೇಕು? ಇಲ್ಲ ಅಂತಂದ್ರೆ ನೀವಲ್ಲಿ ಬರ್ಬೇಕು, ಬಂದ್ ನಿಂತ್ಕೊಳ್ಬೇಕಷ್ಟೇ. ಲೇಬರ್ ಇರ್ತಾನಲ್ಲ ಅವ್ನ್ ಬಂದು ಶಟರ್ ಓಪನ್ ಮಾಡ್ಬೇಕು. ಅಡಿಗೆ ಅವನು ಬರ್ಬೇಕು, ಅಡಿಗೆ ಮಾಡ್ತಾ ಇರ್ಬೇಕು. ಕ್ಯಾಶಿಯರ್ ಬರ್ಬೇಕು, ಕ್ಯಾಶ್ ಕೌಂಟರ್ ಕೂತ್ಕೊಳ್ಬೇಕು. ಸಪ್ಲೈಯರ್ ಬರ್ಬೇಕು, ಅವ್ನ ಕೆಲಸ ಮಾಡ್ತಾ ಇರ್ಬೇಕು. ಅಲ್ಲಿ ಕಸ್ಟಮರ್ ಬರ್ಬೇಕು, ಐಟಮ್ ತಗೊಳ್ತಾ ಇರ್ಬೇಕು, ತಿಂತಾ ಇರ್ಬೇಕು. ಎಲ್ಲ ಕರೆಕ್ಟ್ ಆಗಿ ನಡೀತಾ ಇದೆ, ಅವ್ರವ್ರ ಕೆಲಸ ಕರೆಕ್ಟ್ ಆಗಿ ಮಾಡ್ತಿದ್ದಾರೆ ಅಂತ ನೀವ್ ಏನಾಗ್ತೀರಿ? ಮಾಲೀಕ, ನಿಶ್ಚಿಂತ ಮಾಲೀಕ. ಬಂದವರೆಲ್ಲರೂ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಕ್ಯಾಶ್ ಪೇಮೆಂಟ್ ಗಿಂತ ಆನ್ಲೈನ್ ಪೇಮೆಂಟ್ ಏನು? ನಿಮ್ ಮೊಬೈಲ್ ಅಲ್ಲಿ ಟಕ್ 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 ಅಂತ ಪೇಮೆಂಟ್ ಬರ್ತಾ ಇದೆ. ಆ ಮೊಬೈಲ್ ಅಲ್ಲಿ ಏನಾಗಿದೆ? ನಿಮ್ಮ ಹೋಟೆಲ್ ಅಲ್ಲಿ ಇರುವಂತ CCTV ಕ್ಯಾಮೆರಾಗಳು ಕಾಣ್ತಾ ಇದಾವೆ. ಎಲ್ಲ ಕರೆಕ್ಟ್ ಆಗಿ ನಡೀತಾ ಇದೆ, ಎಲ್ಲಿ ಏನು ತೊಂದರೆ ಇಲ್ಲ. ಓಕೆನಾ? ಅವಾಗ ನೀವು ನಿಶ್ಚಿಂತ ಆಗ್ತಿರೋ ಆಗಿಲ್ವೋ? ಹಾಗೆ ವರ್ತಮಾನ ಸಮಯದ ಭಗವಂತನ ಏನು ಜವಾಬ್ದಾರಿ ಇದೆ, ಕರ್ತವ್ಯ ಇದೆ, ನಿಮ್ಮ ಸಾಧನದ ಮೂಲಕ ಭಗವಂತ ಮಾಡ್ತಾ ಇದ್ದಾಗ
ಅಂದ್ರೆ ಚಕ್ರವರ್ತಿ ಅಂತಂದ್ರೆ ಏನು? ಸಪ್ತ ಶಕ್ತಿಗಳು ಪ್ರಪಂಚಕ್ಕೆ ಹೋಗ್ಬಿಟ್ಟು ತಲುಪಬೇಕು, ಅವರ ಆಶೀರ್ವಾದ ಸಿಗಬೇಕು, ಚಕ್ರವರ್ತಿಯ ಕಾರ್ಯ ನಡೀತಾ ಇರಬೇಕು. ಮತ್ತೆ ಅವರೆಲ್ಲರೂ ಕೂಡ ಸಂತೋಷವಾಗಿ ಇದ್ದಾಗ ನೀವೇನಾಗಿರ್ತೀರಿ? ನಿಶ್ಚಿಂತ ಚಕ್ರವರ್ತಿ. ಚಕ್ರವರ್ತಿ ನಿಶ್ಚಿಂತ. ಹಾಗಿದ್ರೆ ನಿಶ್ಚಿಂತ ಚಕ್ರವರ್ತಿಗಳಾಗು ಎಷ್ಟು ಜನ ಆಗ್ತಾರೆ? ಎಷ್ಟು ಜನ ಆಗಬಹುದು? ಯಾರು ಎಷ್ಟು ಜನ? ಮಾಡ್ತಾರೆ ಅವ್ರು ಹೌದು ತಾನೆ? ವಿಶ್ವ ಮಹಾರಾಜನ 8 ಜನ, ಲಿಮಿಟೇಷನ್ ಇದೆ ತಾನೆ? ಸ್ವರಾಜ್ಯ ಅಧಿಕಾರಿಗಳು 33 ಕೋಟಿ ಜನ, ಅಲ್ಲಿ ಲಿಮಿಟೇಷನ್ ಇದೆ ತಾನೆ? ನಿಶ್ಚಿಂತ ಚಕ್ರವರ್ತಿಗೆ ಏನಾದ್ರು ಲಿಮಿಟೇಷನ್ ಕೊಟ್ಟಿದಾರ ಬಾಬಾ? ಇಲ್ಲ ಕೊಟ್ಟಿದಾರಾ? ಇಲ್ಲ. ಓಕೆ, ಯಾವಾಗ ಆಗ್ಬೇಕು ನಿಶ್ಚಿಂತ ಚಕ್ರವರ್ತಿ? ಇವಾಗ ಈಗ ಇಲ್ಲಿ ಸಂಗಮ ಯುಗದಲ್ಲಿ ಅಂದ ಮೇಲೆ ಭವಿಷ್ಯದ ಲಕ್ಷ್ಮೀನಾರಾಯಣ ಪೋಸ್ಟ್ ಹೈಯೆಸ್ಟ್, ಈಗಿನ ಈ ಪೋಸ್ಟ್ ಹೈಯೆಸ್ಟ್ ಈ ಅಲ್ವಾ? ನೀವು ಸಾಧನವಾಗಿ ನಿಮ್ಮ ಯೋಗ್ಯತೆ ಶಕ್ತಿಯ ಅನುಸಾರ ಆ ಸಮಸ್ಯೆ ಇರುವಂತ ಎಲ್ಲರಿಗೂ ಕೂಡ ನಿಮ್ಮ ಮೂಲಕ ಭಗವಂತನ ಶಕ್ತಿ ಅಲ್ಲಿ ಹೋಗಿ ತಲುಪಿದಾಗ ಹೃದಯದಿಂದ ಅವರು ಥ್ಯಾಂಕ್ ಯು ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಆ ಸುಖ ಎಷ್ಟು ಖುಷಿಯಾಗಿರ್ತದೆ. ಆವಾಗ ನಿಮ್ಗೆ ಶಾರೀರಿಕವಾಗಿ, ಮಾನಸಿಕವಾಗಿ, ಹಣಕಾಸಿನ ರೂಪದಲ್ಲಿ, ವ್ಯಕ್ತಿಯ ರೂಪದಲ್ಲಿ, ಲೌಕಿಕದಲ್ಲಿ, ಅಲೌಕಿಕದಲ್ಲಿ ಎಲ್ಲಾದ್ರೂ ಅಪೋಸಿಷನ್ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ ಇಲ್ಲ ಎಷ್ಟು ಬೇಕಾದ್ರೂ ಪ್ರಪಂಚದಲ್ಲಿ ವಿಕಾರ ಇಲ್ಲಿ, ತಮೋ ಪದಾರ್ಥ ಇಲ್ಲಿ, ಎಷ್ಟೇ ಕೊಳಕಿರ್ಲಿ, ಆದ್ರೆ ನಿಮ್ಮ ವೈಯಕ್ತಿಕ ಅಕೌಂಟಿಗೆ ಏನೂ ತೊಂದರೆ ಇಲ್ಲ. ಯಾಕಂತಂದ್ರೆ ನಿಮ್ಮ ಲೆಕ್ಕಾಚಾರದ ಅನುಸಾರ ನಿಮ್ಗೆ ಏನು ಸಂಪಾದನೆ ಆಗ್ಬೇಕು ಅದು ಸಂಪಾದನೆ ಆಗ್ತಾ ಇದೆ. ಹೌದು ತಾನೆ? ಹಾಗಿದ್ರೆ ಆದ್ಮೇಲೆ ಇವತ್ತು ನನಗೆ ಕಾಯಿಲೆಗಳು ಬರ್ತಾ ಇದ್ದಾವೆ, ಅಪೋಸಿಷನ್ ಬರ್ತಾ ಇದೆ, ಸಂಸ್ಕಾರ ಮಿಲನ ಆಗ್ತಾ ಇಲ್ಲ, ಯೋಗ ಆಗ್ತಾ ಇಲ್ಲ ಅಂತಂದ್ರೆ ನಾವಿನ್ನೂ ನಿಶ್ಚಿಂತ ಚಕ್ರವರ್ತಿಗಳು ಆಗಿಲ್ಲ. ಆಗಿಲ್ಲ. ಇನ್ನೂ ಚಿಂತೆ ಇದೆ. ಯಾವ ಚಿಂತೆ? ನಮ್ಮದೇ. ಮಗ ಇನ್ನೂ ಎಕ್ಸಾಮ್ ಪಾಸ್ ಆಗಿಲ್ಲ, ಮಕ್ಕಳ ಪರೀಕ್ಷೆ ಬರ್ತಾ ಇದೆ ಅಲ್ವಾ? 3 ದಿನ ಆದ್ಮೇಲೆ EMI ತುಂಬಬೇಕು, 4 ದಿನ ಆದ್ಮೇಲೆ ಮೌಂಟ್ ಅಬುಗೆ ಹೋಗ್ಬೇಕು ಅಲ್ವಾ? 11 ಗಂಟೆ ಕ್ಲಾಸ್ ಮಾಡ್ಬೇಕು. ಏನಿರ್ತದೆ? ಚಿಂತೆ. ಏನಾದ್ರೂ ಒಂದು ಚಿಂತೆ ಇರ್ತದೆ. ಯಾಕೆಳಿ ನಾನು ಮಾಡ್ಬೇಕು ಅಂತ ಇರ್ತದಲ್ಲ, ಅವಾಗ ಏನಾಗ್ತದೆ? ಚಿಂತೆಗಳು ಬರ್ತದೆ. ಅದಕ್ಕಾಗಿ ದಿನದಲ್ಲಿ ಆತ್ಮೀಯರಿಗೆ ಗೊತ್ತಿರ್ಲಿ, ಎಷ್ಟು ನಿಮ್ಮ ಕರ್ಮವನ್ನ ಎಕ್ಸ್ಪರ್ಟ್ ವ್ಯಕ್ತಿಯತ ಶಕ್ತಿಯತ ಕೊಡ್ತಿರೋ ಅಷ್ಟು ನೀವೇನಾಗಿರ್ತೀರಿ? ನಿಶ್ಚಿಂತವಾಗಿರ್ತೀರಿ ಅಲ್ವಾ? ಒಳ್ಳೆ ಡ್ರೈವರ್ ಹತ್ರ ಕಾರ್ ಕೊಟ್ಟಾಗ ಅವ್ರು ಡ್ರೈವಿಂಗ್ ಕರೆಕ್ಟ್ ಆಗಿ ಮಾಡ್ತಿದ್ದಾಗ ನಿಮ್ಗೆ ಏನಾಗ್ತದೆ? ಯಾವುದೋ ಒಂದು ವ್ಯಕ್ತಿ ಮೇಲೆ ನಿಮ್ಗೆ ಸಂಪೂರ್ಣ ನಂಬಿಕೆ ವಿಶ್ವಾಸ ಇದ್ದಾಗ ಅವರಿಗೆ ನಿಮ್ಮ ಮನೆ ಕೀ ಕೊಟ್ಟಾಗ ನೀವು ನಿಶ್ಚಿಂತವಾಗಿರ್ತೀರಾ. ಆ ವ್ಯಕ್ತಿ ಮೇಲೆ ನಂಬಿಕೆ ವಿಶ್ವಾಸನೇ ಇಲ್ಲ ಅಂತಂದ್ರೆ ಏನಾಗತ್ತೆ ಅಲ್ವಾ? ನಿನ್ನೆ ಒಂದು ನ್ಯೂಸ್ ನೋಡ್ತಾ ಇದ್ದೆ, ಯಾರ್ದೋ ಮನೇಲಿ ಒಬ್ಬರು ಲೇಡೀಸ್ ಕೆಲ್ಸಕ್ಕೆ ಇದ್ರಂತೆ. ಕೆಲ್ಸಕ್ಕೆ ಜಾಯ್ನ್ ಆಗಿ 8 ದಿವಸದಲ್ಲೇನೆ 8 ಕೋಟಿ ರೂಪಾಯಿ ಬಂಗಾರ ಏನ್ ಮಾಡಿದ್ದಾರೆ? ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ವಾ? ಹಾಗಿದ್ದಾಗ ನಿಶ್ಚಿಂತತೆ ಇರುತ್ತಾ? ಓಕೆ, ನಿಮ್ಗೆ ನಿಶ್ಚಿಂತತೆ ಯಾವಾಗ ಬರ್ತದೆ? ಎಲ್ಲ ಕಾರ್ಯ ಭಗವಂತ ಮಾಡ್ದ. ನಿಜ ಹೇಳ, ನೀವು ಕೇಳ್ತೀವಿ ನಿಜ ಹೇಳ ಅಂತ ನಾನು ಇಷ್ಟೊತ್ತಿನವರೆಗೆ ಸುಳ್ಳ ಹೇಳ್ತಾ ಇದ್ದೇನೆ. ನೀವು ನಿಜ ಏನು ಗೊತ್ತಾ ಆದ್ಮೇಲೆ, ನಮ್ಮ ಜೀವನದಲ್ಲಿ ಭಗವಂತ ಇದ್ರೆ ಮಾತ್ರ ನಾವು ನಿಶ್ಚಿಂತವಾಗಿರ್ತೀವಿ. ನಾನಿದ್ದು ಕೂಡ ನಿಶ್ಚಿಂತವಾಗಿರ್ತೇನೆ ಅಂತ ಹೇಳಲಿಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ಯಾಕೆ ಹೇಳಿ? ಬೇರೆಯವ್ರು ಬಿಡಿ, ಪತಿ ಪತ್ನಿ ಮಕ್ಕಳು ಮೊಮ್ಮಕ್ಕಳು ಬಿಡಿ, ನಾನು ಅಲ್ಲಿದ್ರೆ ನಾನು ನಿಶ್ಚಿಂತವಾಗಿರ್ತೇನೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಯಾಕೆ ಹೇಳಿ? ಮನಸ್ಸು ಅಲೆದಾಡ್ತಾ ಇರುತ್ತಲ್ಲ, ಒಂದೇ ಸ್ಥಿತಿಯಲ್ಲಿರಲ್ಲ. ಯಾವಾಗ ಬೇಕಾದ್ರೂ ಯೂಟ್ಯೂಬಿಗೆ ಹೋಗ್ಬಿಡ್ಬೋದದ್ದು, ಯಾವಾಗ ಬೇಕಾದ್ರೂ ಕೂಡ ಬೇಕರಿಯಲ್ಲಿ ತಿನ್ಬೇಕು ಅಂತ ಹೋಗ್ಬೇಕಾಗಿ ಬರ್ಬೋದು. ಮನಸ್ಸಲ್ಲಿ ಯಾವಾಗ ಬೇಕಾದ್ರೂ ಸಂಕಲ್ಪ ಬಂದ್ಬಿಡ್ಬೋದು. ಎದುರುಗಡೆ ಬಂದ್ರು ಯಾವಾಗ ಬೇಕಾದ್ರೂ ನಾವು ಏನ್ ಮಾಡ್ಬೋದು? ಬಾಯಿಗೆ ಬಂದಾಗ ಬೈದ್ ಬಿಡ್ಬೋದು. ಯಾವಾಗ ಏನಾಗ್ತದಂತ ನಮ್ಮ ಮನ ಬುದ್ಧಿ ಮೇಲೆ ನಮ್ಗೇನಿಲ್ಲ ಅಲ್ವಾ? ಹಾಗೆ ಲೌಕಿಕ ಅಲೌಕಿಕದಲ್ಲೂ ಕೂಡ ನೋಡಿ, ಈಗೀಗ ಚೆನ್ನಾಗಿ ಮಾತಾಡ್ತಾರೆ, ಟಕ್ಕಂತ ಸಿಟ್ಟು ಬಂದ್ಬಿಡ್ತದೆ. ನೀವೇನು ಮಾಡ್ಬೇಕಂತಿಲ್ಲ, ಫೋನಲ್ಲಿ ಯಾರೋ ಒಂದು ಫೋನ್ ಮಾಡ್ಬಿಟ್ಟು ಅವ್ರಿಗೆ ಬೈತಾ ಇರ್ತಾರೆ, ಅವ್ರು ನಿಮ್ಮ ಮೇಲೆ ಹಾರ್ತಾ ಇರ್ತಾರೆ. ಹೌದು ತಾನೆ? ಮನುಷ್ಯಾತ್ಮರು ಅಷ್ಟೇ ಅಲ್ಲ, ನಾಯಿನೂ ಕೂಡ ಮೇಲೆ ಹಾದ್ ಬಿಡ್ತದೆ, ಬೆಕ್ಕುಗಳು ಕೂಡ ಹಾರಿ ಬಿಡ್ತಾವೆ ಅಲ್ವಾ? ಅಂದ್ರೆ ನಿಶ್ಚಿಂತತೆ ಯಾವಾಗ ಬರ್ತದೆ?
ನನ್ನ ಜೀವನದ ಜವಾಬ್ದಾರಿಯನ್ನ ಭಗವಂತನಿಗೆ ಕೊಟ್ಟ ಕೊಡಬೇಕು. ಅವನು ಚಕ್ರವರ್ತಿಯ ರೂಪದಲ್ಲಿ ನನ್ನ ತನುಮನದ ಮೂಲಕ ವಿಶ್ವದ ರಾಜ್ಯಭಾರವನ್ನ ಅವನು ಮಾಡ್ಬೇಕು. ಅಂದ್ರೆ ನಾನ್ ರಾಜ್ಯ ನಡೆಸಬೇಕಲ್ಲಿ. ಓಕೆ, ನನಗೆ ನಡೆಸಲಿಕ್ಕೆ ಸಿಂಹಾಸನ ಬೇಕೋ ಬೇಡವೋ? ಬೇಡ. ಆ ಚಕ್ರವರ್ತಿಗೆ ಸಿಂಹಾಸನ ಬೇಡ. ಬೇಕು. ಯಾವ್ದು ಸಿಂಹಾಸನ? ಧ್ರುಕುಟಿಯ ಸಿಂಹಾಸನ, ಆ ಭಗವಂತನ ಹೃದಯದ ಸಿಂಹಾಸನ. ಭಗವಂತ ಹೃದಯ ಸಿಂಹಾಸನ ಸಿಂಹಾಸನ. ಅಲ್ವಾ? ಭ್ರಕುಟಿ ಸಿಂಹಾಸನ ನೀವೊಬ್ಬರೇ ಇದ್ದೀರಲ್ಲೇ ಅಲ್ವಾ? ಭ್ರಕುಟಿಯ ಸಿಂಹಾಸನ. ಇವಾಗ ಒಂದು ಸಣ್ಣ ಮಗು ತಾಯಿಯ ಮಡಿಯಲ್ಲಿದ್ದಾಗ ಆ ಮಗುವಿನ ಶರೀರದ ನಿರ್ವಹಣೆ ಯಾರು ಮಾಡ್ತಾರೆ? ತಾಯಿನೇ ಹಾಗೆ ನಿಮ್ಮ ಮನಸ್ಸನ್ನು ಬಾಬನಲ್ಲಿ ಇಟ್ಟಾಗ ನಿಮ್ಮ ಮನ ಬುದ್ಧಿಯನ್ನ, ಆತ್ಮವನ್ನ, ತನು, ಮನ, ಧನ, ಜನ, ಜೀವನ, ಸಮಯ, ಸಂಕಲ್ಪ, ಶ್ವಾಸ ಎಲ್ಲ ಯಾರು ನೋಡ್ತಾರೆ? ಬಾಬಾ. ಅಲ್ವಾ? ಹಾಗಿದ್ರೆ ಹೃದಯ ಸಿಂಹಾಸನದಾರಿ ಆದ್ರೂ ಆಗಿಲ್ವೋ? ಹೌದು. ಆಗೈತಿ. ಸರ್ವಶಕ್ತಿವನ್ ಆದ್ರೂ ಆಗಿಲ್ವೋ? ಆಗಿದ್ರಿ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಆದ್ರೂ ಆಗಿಲ್ವೋ? ಆಯ್ತು. ನಿಶ್ಚಿಂತ ಚಕ್ರವರ್ತಿ ಆದ್ರೂ ಆಗಿಲ್ವೋ? ಆಗಿದ್ರಿ ಅವಾಗೆಲ್ಲಾ ಜ್ಞಾನ ಇದ್ರಲ್ಲಿ ಬಂತೋ ಬಂದಿಲ್ವೋ? ಬಂತು. ಒಂದು. ಇಷ್ಟೆಲ್ಲ ಆದಾಗ ಮುಂದೇನಾಗ್ತದೆ? ವಿಶ್ವಕಲ್ಯಾಣ ಸರ್ವಶಕ್ತಿ ಆಯ್ತು, ವಿಶ್ವಕಲ್ಲ. ಮೊದ್ಲೇನ್ ಮಾಡ್ದಿ? ಹೃದಯ ಸಿಂಹಾಸನದಲ್ಲಿ ಕುತ್ಕೊಂಡ್ರೆ. ಹೃದಯ ಸಿಂಹಾಸನದಲ್ಲಿ ಯಾವಾಗ ಕುತ್ಕೊಳ್ತೀರಿ? ಯಾವಾಗ ನಿಮ್ಮಪ್ಪ ಇಟ್ಕೊಳ್ತಾರೆ? ಕ್ಲೀನ್ ಆಗಿದ್ದಾಗ. ಪವಿತ್ರ ಇದ್ರೆ ಮಾತ್ರ ಇಟ್ಕೊಳ್ತಾರೆ, ಇಲ್ಲ ಅಂದ್ರೆ ಇಟ್ಕೊಳ್ಳೋದಿಲ್ಲ. ಹೌದು ಓಕೆ, ಕ್ಲೀನ್ ಆದ್ರೆ ಮನಸ್ಸನ್ನ ಎಲ್ಲಾ ಕಡೆಯಿಂದ ತೆಗೆದ್ರಿ, ಬಾಬಾನ ಹತ್ರ ಹೋದಿ, ಬಾಬಾ ಹೃದಯದಲ್ಲಿ ಕುಳಿಸಿದ್ರು. ಯಾಕೆ ಕುಳಿಸ್ಕೊಂಡಿದ್ದಾರೆ? ಸರ್ವಶಕ್ತಿಯನ್ನ ಕೊಡ್ಲಿಕ್ಕೆ. ಹೋಗ್ಬಿಟ್ಟು ಎಲ್ಲಿ ತಲುಪಿದೆ? ವಿಶ್ವಕ್ಕೆ ತಲುಪಿದೆ. ವಿಶ್ವಕ್ಕೆ ತಲುಪಿದಾಗ ಏನಾಗ್ತದೆ? ಎಲ್ಲರೂ ಖುಷಿಯಾಗಿದ್ದಾರೆ, ಅವ್ರು ನಿಮ್ಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ. ನೀವೇನಾದ್ರಿ? ನಿಶ್ಚಿಂತ ಚಕ್ರವರ್ತಿ ಚಕ್ರವರ್ತಿ ಆದ್ರಿ. ಅದರ ಅನುಭವ ನಿಮ್ಗೆ ಆಗ್ತಾ ಇರೋದು. ಆಗ್ಬೇಕು. ಅದರ ಪರಿಣಾಮ ಪ್ರಭಾವ ಏನು? ಹಂಗಾಗಿದೀವಿ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಅನುಭವ. ಖುಷಿಯಾಗಿರ್ತೀವಿ. ಆ? ಖುಷಿಯಾಗಿರ್ತೀವಿ. खुशियागिर। ओके, आज बाप दादा अपने चारों ओर के संतुष्ट रहने वाले संतुष्ट मणियों को देख रहे हैं। ಇವತ್ತು ಬಾಪ್ ದಾದಾರವರು ತನ್ನ ನಾಲ್ಕು ಕಡೆಯ ಸಂತುಷ್ಟವಾಗಿರುವಂತಹ ಸಂತುಷ್ಟ ಮಣಿಗಳನ್ನ ನೋಡ್ತಾ ಇದ್ದಾರಂತೆ. ಅಂದ್ರೆ ಈ ಪೋಸ್ಟ್ ಅಲ್ಲಿ ಬಂದಾಗ ನೀವು ಸಂತುಷ್ಟವಾಗಿ ಇರ್ತೀರೋ ಇರಲ್ವೋ? ಇರ್ತೀವಿ. ಸಂತುಷ್ಟತೆ ಅಂತಂದ್ರೆ ಏನು? ಸಂಪೂರ್ಣವಾಗಿರೋದು. ಹಾ, ಸಂಪೂರ್ಣ ಬೇರೆ, ಸಂತುಷ್ಟತೆ ಬೇರೆ. ಸಾಕು, ಇನ್ನೇನ್ ಬೇಡ ಅಂತ. ಇನ್ನೇನು ಸಾಕು. ಈಗಿಂದಕ್ಕೆ ಆ ಸಂತುಷ್ಟತೆ ಅಂತಂದ್ರೆ ನಮ್ಮ ಮನಸ್ಸಲ್ಲಿ ಬೇಕೂನು ಇರಬಾರ್ದು, ಬೇಡಾನು ಇರಬಾರ್ದು. ಪರಿಪೂರ್ಣ. ಇದು ಬೇಡ ಅಂತಾನು ಬರಬಾರ್ದು, ಇದು ಬೇಕು ಅಂತಾನು. ಏನಿದೆಯೋ ಅದ್ರಲ್ಲಿ ನಾವೇನಾಗಿರ್ಬೇಕು? ತೃಪ್ತಿಯಾಗಿ. ಸಂತೃಪ್ತರಾಗಿ. ಯೋಗೇಶನವ್ರ ಹಂಗ್ ಸೇವೆ ಮಾಡ್ಬೇಕಪ್ಪ ಅಂತಾನು ಇರಬಾರ್ದು, ನಮ್ಮ ಮನೆಯವ್ರ ಹಂಗೆ ಜಗಳ ಮಾಡಬಾರ್ದು ಅಂತಾನು ಇರಬಾರ್ದು. ಎರಡು ಕೂಡ ಇರಬಾರ್ದು. ನಮ್ಮ ಪಾತ್ರ ಏನಿದೆ, ನಮ್ಮ ಜೀವನ ಏನಿದೆ, ಅದ ತಕ್ಕಾಗಿ ಬಾಬಾ ಹೇಗೆ ಹೇಳಿದಾರೆ ಹಾಗೆ ನಾವಿದ್ದೀವ. ಅಂದ್ರೆ ನಾನು ಮಾಡುವಂತ ಪ್ರತಿಯೊಂದು ಕರ್ಮ, ಆ ಸಮಯ, ಆ ಸೆಕೆಂಡ್, ನನಗೆ ಕೊಟ್ಟಿರುವಂತ ಆಹಾರ, ನನಗೆ ಕೊಟ್ಟಿರುವಂತ ಸ್ಥಳ, ನನಗೆ ಕೊಟ್ಟಿರುವಂತ ಬಟ್ಟೆ, ನನಗೆ ಜೊತೆಲಿ ಯಾರ್ಯಾರಿದ್ದಾರೋ ಅದು ಎಲ್ಲ ಕರ್ಮದಲ್ಲೂ ನಾನೇನಾಗಿರ್ಬೇಕು? ಸಂತುಷ್ಟವಾಗಿ. ಯಾವಾಗ ಇರ್ತೀವಿ? ಚೆನ್ನಾಗಿದ್ದಾಗ. ಹೊಟ್ಟೆ ತುಂಬಿರ್ಬೇಕು. ಎಲ್ಲ ಸರಿ. ಶರೀರಕ್ಕೆ ಏನು ಕಾಯಿಲೆಗಳಿರಬಾರ್ದು, ಹೊರಗಡೆಯಿಂದ ಯಾರ್ದು ನಿಂದನೆಗಳಿರಬಾರ್ದು, ಮನಸ್ಸು ಖುಷಿಯಾಗಿರಬೇಕು, ಹಣಕಾಸಿನ ಸಮಸ್ಯೆ ಇರಬಾರ್ದು. ಯಾವ ಕಡೆಯಿಂದನೂ, ಯಾವ ಇಂದ್ರಿಯದಿಂದನೂ, ಪಂಚತತ್ವ ಪ್ರಪಂಚದ ಯಾವುದೇ ಸ್ಥೂಲ ಸೂಕ್ಷ್ಮ ವಸ್ತುವಿನಿಂದನೂ ನನಗೆ ಅಡೆತಡೆಗಳು ಬರದೆ ಇದ್ದಾಗ ನಾನೇನಾಗಿರ್ತಾನೆ? ಸಂತುಷ್ಟ ಮಣಿ. ಸಂತುಷ್ಟ. ಯಾಕಂದ್ರೆ ಯಾರು ನಿಮ್ಗೆ ಅಪೋಸಿಷನ್ ಮಾಡೋರೇ ಇಲ್ವಲ್ಲ, ಯಾರು ಏನು ಕೇಳೋರು ಇಲ್ವಲ್ಲ. ನಿಮ್ಮ ಮನೇಲಿ ಸಾಲಗಾರರ ಬಂದಿಲ್ಲ, ಅವಾಗ ನೀವು ಆರಾಮಾಗಿರ್ತೀರೋ ಇರಲ್ವೋ? ಇರ್ತೇವೆ. ಟೆನ್ಷನ್ ಯಾವಾಗ? ಸಾಲಗಾರ ಮನೆ ಕಣ್ಣು ಬಿಟ್ಟ ತಕ್ಷಣ ಕೊಡಿ 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 ಅಂತ ಕೇಳ್ತಾರೆ, ಅವಾಗ ಏನಾಗ್ತಾರೆ? ಬರ್ತಾರೆ. ಎಲ್ಲರದು ಪೇಮೆಂಟ್ ಎಲ್ಲರಿಗೂ ಕೊಟ್ಟಾಗ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಈ ರೀತಿ ವರ್ತಮಾನ ಸಮಯದಲ್ಲಿ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿ ನೀವು ನಿಮ್ಮ ತನುಮನವನ್ನ ಭಗವಂತನ ಕೈಲಿ ಕೊಟ್ಟು ನಿಶ್ಚಿಂತ ಚಕ್ರವರ್ತಿಗಳಾಗಿ ಸಂತುಷ್ಟರಾಗಿದ್ದೀರೋ, ಅಥವಾ ಬಾಬನ ಹತ್ರ ಹೋಗ್ಬಿಟ್ಟು ಬೇಡ್ತಾ ಇದ್ದೀನಿ. ಬೇಡ.
ಅದು ಬೇಕು ಇದು ಬೇಕು, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ಹಾಗೆ ಮಾಡ್ಕೊಡು ಹೀಗೆ ಮಾಡ್ಕೊಡು ಅಂತ ಏನ್ ಮಾಡ್ತಿದ್ದೀರಾ? ಬೇಡ್ತಾ ಇದ್ದೀವಿ. ನೀವು ಬೇಡ್ತಾ ಇದ್ದೀರಾ ಅಂತಂದ್ರೆ ಸಣ್ಣ ಸಣ್ಣ ಇಚ್ಛೆಯನ್ನ ತಗೊಂಡು ಹೋಗ್ತಿದ್ದೀರಿ ಬಿಟ್ರೆ ಪೂರ್ತಿ ನಿಮ್ಮ ವಿಶ್ವದ ಎಲ್ಲ ಆತ್ಮಗಳ ಪಂಚತತ್ವಗಳ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡಿಲ್ಲ. ಆಗ್ತಾ ಇಲ್ಲ. ಆ ಕಾರಣದಿಂದ ನಿಮಗೆ ಸದಾ ಸಂತುಷ್ಟತೆ ಇಲ್ಲ. ಹಾಗಿದೆ. ಸಂತುಷ್ಟತೆ ಸದಾ ಇರ್ಬೇಕು, ಅವಾಗ ಇರ್ಬೇಕು. ಸದಾ ಇರು. ಹಾ ಹಾಗಿದೆ. ಸಂತುಷ್ಟವಾಗಿರ್ಲಿಕ್ಕೆ ಬಾಬಾ ಕಂಡೀಷನ್ ಏನ್ ಹೇಳಿದ್ರು? ನಿಶ್ಚಿಂತ ಚಕ್ರವರ್ತಿ ಭಾವನೆ ಕೊಟ್ಬಿಡು. ಪವಿತ್ರ ಆಗಿರ್ಬೇಕು, ಬಾಬು ಮಡ್ಲಲ್ಲಿರ್ಬೇಕು, ಹೃದಯ ಸಿಂಹಾಸನದಲ್ಲಿ. ಛತ್ರಛಾಯೆ ಸಂತುಷ್ಟ ಮಣಿಗಳಾಗ್ಬೇಕು ಅಂತಂದ್ರ ಬಾಬಾ. ಸಂತುಷ್ಟ ಆಗ್ಲಿಕ್ಕೆ ಏನ್ ಮಾಡ್ಬೇಕಂದ್ರೆ ಸಂತುಷ್ಟ ಸಂತುಷ್ಟ ಬೇಡ ಮಣಿ ಅಷ್ಟೇ. ಮಣಿ. ಮಣಿಯಾದಾಗ ಭಗವಂತ ಕೊರಳಿನ ಹಾರವಾಗಿ ನಿಮ್ಮನ್ನೇನ್ ಮಾಡ್ತಾರೆ? ಉಪಯೋಗ ಮಾಡ್ಕೊಂತ ಅಲ್ವಾ? ಹೌದು. ಅವಾಗ ಹಾರ ಇದ್ದಾಗ ಆ ಹಾರದಲ್ಲಿರುವಂತ ಎಲ್ಲ ಮಣಿಗಳ ಜೊತೆಗೆ ನಾನು ಸಂಸ್ಕಾರ ಮಿಲನ ಆಗ್ಬೇಕು. ಅವಾಗ ಮಾತ್ರ ಹಾರ ಆಗತ್ತೆ. ಹೌದು. ಈಗ ನನಗೂ ಮನಸ್ಸು ಬುದ್ಧಿಗೆ ಆಗೋದಿಲ್ಲ, ಹೆಂಗ್ ಗೊತ್ತಾಗ್ತದೆ? ನಿಮಗೂ ಮನಸ್ಸು ಬುದ್ಧಿಗೆ ಹೊಂದಾಣಿಕೆ ಇಲ್ಲ, ಹೆಂಗ್ ಗೊತ್ತಾಗತ್ತೆ? ವಿಚಾರ ಮಾಡೋದೊಂದು ಮಾಡ್ತೀವಲ್ಲ. ಮನ ಬುದ್ಧಿ ಪರಂಧಾಮಕ್ಕಂತ ಇಡ್ಲಿಕ್ಕೆ ಹೋಗ್ತೀರ, ಅದು ಮಾತು ಕೇಳೋದೇ ಇಲ್ಲ, ಅದು ಕೆಳಗಡೆ ಬರ್ತಾ ಇರ್ತದೆ ಅಲ್ವಾ? ನಿಮ್ಮ ಮನ ಬುದ್ಧಿ ಜೊತೆಗೆ ನಿಮ್ ಕಂಟ್ರೋಲ್ ಇಲ್ಲ. ಸರಿ, ನಿಮ್ಮ ಶರೀರ ನಿಮ್ ಮಾತು ಕೇಳೋದಿಲ್ಲ, ಕಾಯಿಲೆಗಳು ಬರ್ತಾ ಇರ್ತವೆ, ನೋವು ಬರ್ತಾ ಇರ್ತವೆ. ಆವಾಗ ನಿಮಗೆ ಮತ್ತು ಶರೀರದ ನಡುವೆ ಹೊಂದಾಣಿಕೆ ಇರಲ್ಲ. ಇರೋದಿಲ್ಲ. ಲೌಕಿಕದಲ್ಲಿ ಕಂಪ್ಲೇಂಟೇ ಕಂಪ್ಲೇಂಟ್. ಏನಂತ? ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ. ಸೆಂಟರಿಗೆ ಹೋದ್ವಿ, ಕಂಪ್ಲೇಂಟ್, ಯಾರು ಸರಿ ಇಲ್ಲ? ನಿಜ ಸರಿ ಇಲ್ಲ. ಸೆಂಟರ್. ಝೂಮಿಗೆ ಬಂದ್ವಿ, ಯಾರು ಸರಿ ಇಲ್ಲ? ಯೋಗೇಶ್ ಅಣ್ಣ ಸರಿ ಇಲ್ಲ. ಯೋಗೇಶ್ ಅಣ್ಣ. ಯಾಕೆ ಹೇಳಿ? ಅದು ಇದು ಬೈತಾ ಇರ್ತಾರೆ. ಯಾವಾಗ್ಲೂ ನಾವ್ ಮಾಡಿದ್ ಯಾವ್ದು ಹೇಳಲ್ಲ, ಯಾವಾಗ್ಲೂ ಮಾಡದೇ ಇರೋದನ್ನೇ ಹೇಳ್ತಾ ಇರ್ತಾರೆ. ನಾವ್ ಹೇಳಿದ್ ಒಂದ್ ಮಾತು ಕೇಳಲ್ಲ, ಯಾವಾಗ್ಲೂ ಇವ್ರದ್ದು ಉಲ್ಟಾ ಆನ್ಸರೇ ಬರ್ತಾ ಇರ್ತದೆ. ಅಲ್ವಾ? ನಮ್ಗೆ ಪಾಸೇ ಮಾಡೋದಿಲ್ಲ ಅವ್ರು, ಯಾವಾಗ ನೋಡೋದು ಫೇಲ್ ಮಾಡ್ತಿರ್ತಾರೆ ಅವ್ರು. ಬೈತಾ ಇರ್ತಾರೆ. ಮೋಸ್ಟ್ಲಿ ಇವ್ರ ಹತ್ರ ಸುಮಾರು ಆನ್ಸರ್ಗಳು ಇರ್ತಾವಂತ ಕಾಣ್ತಾರೆ, ಯಾವ್ದೋ ಒಂದು ಆನ್ಸರ್ ತಗೊಂಡ್ಬಿಡ್ತಾರೆ, ನಾವ್ ಹೇಳಿದ್ ಒಪ್ಪೋದೇ ಇಲ್ಲ ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ ಸಂತುಷ್ಟ ಮಣಿಗಳಾಗ್ಬೇಕು. ಓಕೆ, ಅಂದ್ರೆ ನನ್ನ ಸ್ವಸ್ಥಿತಿಲಿ ನಾನು ಇರಬೇಕಾಗ್ತದೆ ಅಲ್ವಾ? ಬಾಬನ್ ಜೊತೆಲಿ ಇರ್ಬೇಕಾದ್ರೆ ನಾನು ಆತ್ಮ ಹೇಳುವಂತ ಸ್ಥಿತಿಯಲ್ಲಿ ನಾನು ಇರಬೇಕಾಗ್ತದೆ. ಓಕೆ, ಮನ ಬುದ್ಧಿಯನ್ನ ಆ ಸ್ವಸ್ಥಿತಿಯಲ್ಲಿ ತಂದು ಇಟ್ಕೊಂಡಾಗ ಬಾಬನ ಮಡಿಲಲ್ಲಿ ಇದ್ದಾಗ ನಾನೇನಾಗ್ತೇನೆ? ಸಂತುಷ್ಟ ಆಗ್ತೇನೆ. ನಾನು ಅಂತ ಸ್ವಲ್ಪ ಏನಾದ್ರೂ ಬಂದು ಹೊರಗಡೆಗೆ ಹೋದೆ, ಸಂತುಷ್ಟತೆ ಹೊರ್ಟೋಯ್ತು. ಹೊರಟೋಗ್ಬಿಡ್ತದೆ. हर एक के चेहरे पर संतुष्टता की चमक दिखाई दे रही है. ಪ್ರತಿಯೊಬ್ಬರ ಮುಖದಲ್ಲಿ ಸಂತುಷ್ಟತೆ ಹೊಳಪು ಏನಾಗ್ತಾ ಇದೆ? ಕಾಣಿಸ್ತಾ ಇದೆ. ನಮ್ಗೆ ಸಂತುಷ್ಟತೆ ಯಾವಾಗ ಸಿಗ್ತದೆ? ನಮ್ಗೆ ಸಂತುಷ್ಟತೆ ಯಾವಾಗ ಸಿಗ್ತದೆ? ಎಲ್ಲ ಬರ್ಪರ್ ಆಗಿದೆ. ಅಯ್ಯೋ ಅಣ್ಣವ್ರೇ, 18 ಜನವರಿಗೆ ನಮ್ಮ ಸೆಂಟ್ರಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಗೊತ್ತಾ? ನಾನು ಎಷ್ಟೊತ್ತು ಡೆಕೋರೇಷನ್ ಮಾಡಿದೆ ಗೊತ್ತಾ? ನೋಡಿ, ಸೆಲ್ಫಿ ತೆಗೆದಿದ್ದೇನೆ, ಫೋಟೋ ತೆಗೆದಿದ್ದೇನೆ, ಎಲ್ಲ ಗ್ರೂಪಿಗೆ ಕಳಿಸಿದ್ದೇನೆ. ನೋಡಿ, ಬಾಬಾ ಅವರ ಫೋಟೋ ಪಕ್ಕದಲ್ಲಿ ನಾನು ನಿಂತಿದ್ದೇನೆ. ಅದು ನಮ್ಗೆ ಸಂತುಷ್ಟತೆ. ನಮ್ಮ ಸೆಂಟರ್ ನಲ್ಲಿ 36 ವೆರೈಟಿ ಬ್ರಹ್ಮ ಭೋಜನ ಮಾಡಿದ್ರು ಅನ್ನೋರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಇವತ್ತು ನಮ್ಮ ಮನೆಯವರು 5,000 ರೂಪಾಯಿ ಖರ್ಚು ಕೊಟ್ಟೊಂಡವ್ರೆ. ನಾನು ಎಷ್ಟು ಖುಷಿಯಾಗಿದ್ದೇನೆ ಗೊತ್ತಾ? ಇದು ಸಂತುಷ್ಟತೆ ಹೌದು ಅಲ್ವೋ? ಅಲ್ಲ. ನಾವ್ ಹೇಳ್ತಾರೆ ಸಂತುಷ್ಟತೆ ಅಂದ್ರೆ ನಿಮ್ಮಿಂದ ಪ್ರಪಂಚದ ಒಂದೊಂದು ಕಣ 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 ಕಣನು ಏನಾಗ್ಬೇಕು? ಸಂತುಷ್ಟರಾಗ್ಬೇಕು. ಅಂದ್ರೆ ಆ ಎಲ್ಲರಿಗೂ ಕೂಡ ನೀವು ಈಶ್ವರಿಯ ಸುಖದ ಅನುಭವವನ್ನ ಮಾಡಿಸ್ಬೇಕು. ಮಾಡಿಸಲಿಕ್ಕೆ ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ಬೇಕು. ಯಾರೊಬ್ರು ಖುಷಿ ಪಟ್ರು ಅಂತ ಬಿಟ್ಟಲ್ಲ, ಸರ್ವರು ಖುಷಿ ಪಡ್ಬೇಕಾಗ್ತದೆ ಅಲ್ಲ ಅಣ್ಣವ್ರೆ? ಬಾಬಾ ನಾವೆಲ್ಲರನ್ನು ಖುಷಿ ಪಡಿಸ್ಲಿಕ್ಕೆ ಆಗೋದಿಲ್ವಲ್ಲ? ಸರಿ, ಬಾಯಲ್ಲಿ ಖುಷಿ ಪಡಿಸೋದು ಬೇಡ, ಮನಸ್ಸಿಂದ ಖುಷಿ ಪಡಿಸಿ. ಓಕೆ, ನಿಮಗೊಂದು ಪ್ರಶ್ನೆ. ಶಿವ ಬಾಬಾ ಎಲ್ಲರನ್ನು ಸಂತುಷ್ಟ ಪಡಿಸ್ತಾರೋ ಪಡಿಸಲ್ವೋ? ಪಡಿಸ್ತಾರೆ. ಪಕ್ಕಾ? ಗ್ಯಾರಂಟಿ? ಗ್ಯಾರಂಟಿ. 100%? ಇಲ್ಲ ಇಲ್ಲ ಏನು ಎಲ್ಲಾನು ಸಂತೋಷ ಪಡಿಸಲ್ಲ ಬಾಬಾ? ಇಲ್ಲಣ್ಣ. ಯಾಕೆ? ಅವ್ರು ನೆನ್ಪ್ ಅವರಿಂದ ಮಾಡ್ತಾರೆ. ಕೇಳಿದ್ರು ಮಾತ್ರ.
ನಿಮ್ಗೆ ಏನು ಬೇಕೋ ಫ್ರೀ ಆಗಿ ಕೊಡ್ತಾರೋ ಕೊಡಲ್ವೋ, ಅಥವಾ ನಿಮ್ಮ ಹತ್ರ ದುಡ್ಡು ತಗೊಳ್ತಾರ? ಯಾರಿಗೇನು ಬೇಕೋ ಅದನ್ನ ಬಾಬಾ ಕೊಡ್ತಾರೋ ಕೊಡಲ್ವೋ? ಅಥವಾ ನಿಮ್ಮ ಬಗ್ಗೆ ಸಿಟ್ಟು, ಹೊಟ್ಟೆ ಕಿಚ್ಚು, ಕಾಲು ಎಳೆದು ಏನಾದ್ರು ಮಾಡ್ತಾರಾ? ಇಲ್ಲ. ಎಲ್ಲಾರ್ಗೂ ಕೊಡಲ್ಲ ಅಣ್ಣ. ಎಲ್ಲರಿಗೂ ಕೊಡೋದಿಲ್ಲ. ಬಾಬಾರ್ದು ವಿಶ್ವ ಕಲ್ಯಾಣಕ್ಕೋ ಅಥವಾ ಕೆಲವೊಬ್ರಿಗೆ ಮಾತ್ರ ಕೊಡ್ಲಿಕ್ಕೋ? ವಿಶ್ವ ಕಲ್ಯಾಣ. ಸರಿ. ಸೂರ್ಯ ಎಷ್ಟು ಜನರಿಗೆ ಬೆಳಕು ಕೊಡ್ತಾನೆ, ಎಷ್ಟು ಜನರಿಗೆ ಕೊಡೋದಿಲ್ಲ? ಎಲ್ರಿಗೂ ಕೊಡ್ತಾರೆ. ಉಪಯೋಗ ಮಾಡ್ಕೊಳ್ಳೋದು ಬಿಡೋದು ಯಾರಿಗೆ ಬಿಟ್ಟಿರೋದು? ನಮಗ್ ಸೇರಿ ಹಾ. ಸರಿ. ಮಧ್ಯಾಹ್ನ 12 ಗಂಟೆವರೆಗೂ ಇನ್ನು ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡಿದ್ದಿದ್ರೆ ಸೂರ್ಯನ ಉದಯನ ಆಗಿಲ್ಲ ಅಂತ ತಪ್ಪ್ಯಾರ್ದು? ನಮ್ದೆ ಈಗ ಹೇಳಿ, ಭಗವಂತ ಎಲ್ಲರಿಗೂ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ, ನಾವು ಉಪಯೋಗ ಮಾಡ್ಕೋಬೇಕು. ಕೊಡುವಂತ ಮನೋಭಾವ ಅವರಲ್ಲಿ ಇದೆಯೋ ಇಲ್ವೋ? ಇದೆ. ಅವರಲ್ಲಿ ಇದೆ. ಆದ್ರೆ ಕೊಡುವಂತ ಮಧ್ಯೆ ಸಾಧನ ನಾವೇನ್ ಮಾಡ್ತಾ ಇಲ್ಲ, ಅವನ ಕೈಲಿ ಕೊಡ್ತಾ ಇಲ್ಲ. ಹೌದು. ನಮ್ಮ ಶಿವಬಾಬನಲ್ಲ. ನೀವು ಹೋದ್ಮೇಲೆ 10 ನಿಮಿಷ ನಂತರ ಬನ್ನಿ, ಪ್ರಾಡಕ್ಟ್ ರೆಡಿ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ? ಇಲ್ಲ. ಇಲ್ವಲ್ಲ. ಓಕೆ, ಬಾಬಾ ಎಲ್ಲರಿಗೂ ಕೂಡ ಸಂತುಷ್ಟತೆ ಕೊಡ್ತಾರೆ, ಸಂತುಷ್ಟತೆ ಕೊಡುವಂತ ಭಾವನೆ ಇದೆ, ಎಲ್ಲಾನು ಇದೆ. ಆದರೆ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚಿಗೆ ನಿಂದನೆ ಯಾರಿಗೆ? ತಂದೆಗೆ. ಬಾಬನಿಗೆ. ಅರ್ಥ ಆಯ್ತು ನಿಮ್ಗೆ? ಹ್ಮ್. ಯಾವಾಗ ನನಗೆ ನಿಂದನೆ ಬರ್ತಾರೆ ಅಂದ್ಮೇಲೆ ನಿಮ್ಗೂ ಕೂಡ ನಿಂದನೆ ಬಂದೇ ಬರ್ತೈತೆ. ನಿಂದನೆ ಮಾಡಿದ್ರು ಸಿಟ್ಟು ಮಾಡಿದ್ರು ಅಂತ ಬಾಬಾ ಕೊಡೋದನ್ನ ಏನಾದ್ರು ನಿಲ್ಲಿಸ್ತಾರಾ? ಇಲ್ಲ. 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 ಅಲ್ವಾ? ಮಾವಿನ ಮರ ಮಾವಿನನ್ನು ಕೊಡುತ್ತೆ, ನಾವು ಮರನೇ ಕಡ್ದು ಬಿಡ್ತೀವಿ, ರೆಂಬೆನೆ ಕಡ್ದು ಬಿಡ್ತೀವಿ. ಮುಂದಿನ ಸಲ ಮಾವಿನ ಮರ ಏನ್ ಮಾಡ್ತಾರೆ, ಹುಳಿ ಮಾವಿನನ್ನು ಕೊಡುತ್ತೆ, ಇಲ್ಲ. ಇಲ್ಲ. ಅಲ್ವಾ? ಹಾಗೆ ಆತ್ಮೀಯ ರಾಜಯೋಗದಲ್ಲಿ ಕೂತ್ಕೊಂಡಾಗ, ತಪಸ್ಸಲ್ಲಿ ಕೂತ್ಕೊಂಡಾಗ, ಆ ದಿನದಲ್ಲಿ ಯಾವುದೇ ಆತ್ಮನ ಜೊತೆಗೆ ಯಾವುದೇ ರೀತಿ ಪಾತ್ರವಾದರೂ ಕೂಡ ನಿಮ್ಮ ಮನಸ್ಸು ಸ್ವಚ್ಛವಾಗಿದ್ದು ಎಲ್ಲರಿಗೂ ಒಳ್ಳೆಯದನ್ನ ಕೊಡ್ಲಿಕ್ಕೆ ನೀವೇನಾಗ್ಬೇಕು? ನಿಮಿತ್ತ. ನಿಮಿತ್ತರಾದಾಗ. ನೋಡಿ, ನಮ್ಮಲ್ಲೂ ಕೂಡ ಏನ್ ಗೊತ್ತಾ, ಇದಕ್ಕೆ ಹೋಗ್ತೀವಿ, ಸ್ಕೂಲಿಗೆ ಹೋಗ್ತೀವಿ, ಪಾಠ ಮಾಡ್ಬೇಕಾದ್ರೆ ನಗನಗ್ತಾ ಇರ್ಬೇಕು ಅಲ್ವಾ? ಅವಾಗ ಮಾತ್ರ ನೆಕ್ಸ್ಟ್ ಡೇ ನಿಮ್ಗೆ ಸ್ಕೂಲಿಗೆ ಕರೀತಾರೆ. ವಿಶೇಷವಾಗಿ ಗಗನ ಸಖಿಯರು ಇರ್ತಾರಲ್ಲ, ಅವ್ರೇನಾಗ್ತಾ ಇರ್ಬೇಕು? ಮನೆಯಲ್ಲಿ ಒಳಗಡೆ ಏನ್ ಬೇಕಾದ್ರೂ ಕಷ್ಟ ಇಲ್ಲಿ ನಗನಗ್ತಾ ಇರ್ಬೇಕು. ರಿಸೆಪ್ಷನಿಸ್ಟ್ ಇರೋರು ಹೆಂಗ್ ಮಾಡ್ಬೇಕು? ಸ್ಮೈಲ್. ನಗ್ತಾ ಇರ್ಬೇಕು. ಹಾಗೆ ನಮ್ಮಲ್ಲೂ ಕೂಡ ಕೆಲವರು ಸ್ಪಾಟ್ಲೈಟ್ ಮಾಡ್ತೀವಿ, ಒಳಗಡೆ ನಿದ್ರೆ ಬರ್ತಾ ಇರ್ತದೆ, ಆದ್ರೂ ಹಿಂಗ ಕುಂತಿರ್ತಾರೆ. ಯಾಕೆ ಹೇಳಿ? ಯಾಕೆ ಹೇಳಿ? ಎಲ್ಲ ನೋಡ್ತಾ ಇದಾರಲ್ಲ. ಬಾಬಾ ನೋಡ್ತಿರ್ತಾರಲ್ಲ. ಅಲ್ಲ, ನಮ್ಮನ್ನು ನೋಡ್ತೀವಿ, ಅಯ್ಯೋ ನಮ್ಗೆ ಯೋಗ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಇವರು ಸರ್ಟಿಫಿಕೇಟ್ ಕೊಟ್ಟು ಬಿಡ್ತಾರೆ. ಅವಾಗ ಏನಿರ್ತದೆ? ಅಟೆನ್ಷನ್ ಇರ್ತದೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಆ ಸಂತುಷ್ಟತೆಯಲ್ಲಿ ಇರುವಂತವ್ರದ್ದು ಅಂತರ್ಮುಖದಲ್ಲಿ, ಹೊರಗಡೆ ಮುಖದಲ್ಲಿ ಸ್ಪಷ್ಟವಾಗಿ ಏನಾಗ್ತಿತ್ತಂತೆ? ಕಾಣಿಸ್ತಾ ಇರುತ್ತೆ. ಸಂತುಷ್ಟತೆ ಯಾವಾಗ ಇರ್ತದೆ? ಮಣಿ ಆದಾಗ, ಸಂತುಷ್ಟ ಮಣಿ ಆದಾಗ. ಎಲ್ಲೂ ಚಿಂತೆ ಇಲ್ಲ, ಸಮಸ್ಯೆ ಇಲ್ಲ, ಪರಿಸ್ಥಿತಿಗಳಿಲ್ಲ, ವಿಘ್ನಗಳಿಲ್ಲ, ಕಾಯಿಲೆಗಳಿಲ್ಲ. ಓಕೆ, ಇಲ್ಲದಕ್ಕಿಂತ ವಿಶೇಷವಾಗಿ ಸಂತುಷ್ಟತೆ ಯಾವಾಗ ಗೊತ್ತಾ ಆತ್ಮೀಯರೇ? ಲೆಕ್ಕಾಚಾರಗಳು, ಸಮಸ್ಯೆಗಳು ಎಲ್ಲ ಇರ್ತವೆ, ಆದ್ರೆ ಆ ಸಮಯದಲ್ಲಿ ಆ ಕರ್ಮ ಮಾಡ್ತೀವಲ್ವಾ, ಆ ಕರ್ಮದ ಫಲ ನಮ್ಗೆ ತುಂಬಾ ಖುಷಿ ಕೊಡ್ಬೇಕು. ಅವಾಗ ನಾವೇನಾಗಿರ್ತೀವಿ ಸಂತುಷ್ಟ. ಅಲ್ವಾ? ಒಂದು ಮಗುಗೆ ಅಥವಾ ನಿಮ್ಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅಂತ ತಿಳ್ಕೊಳ್ಳಿ. ಏನಂದ್ರೆ ತುಂಬಾ ಇಷ್ಟ? ಐಸ್ ಕ್ರೀಮ್. ಎಲ್ಲಾ ಊಟ ಆದ್ಮೇಲೆ ನಿಮ್ಗೆ ಐಸ್ ಕ್ರೀಮ್ ಕೊಟ್ಟು ಅವಾಗ ಏನಾಗ್ತದೆ? ನಾವೇನಾಗ್ಬಿಟ್ವಿ? ಕೆಲವರಿಗೆ ಏನು ಅಂದ್ರೆ ಊಟ ಆದ್ಮೇಲೆ ಲಾಸ್ಟ್ ಮಜ್ಜಿಗೆಯಿಂದ ಊಟ ಮಾಡ್ಬೇಕು. ಊಟ ಮಾಡಿದ ಮಾತ್ರ ಏನಾಗ್ತದೆ ಅವರಿಗೆ? ಸಂತುಷ್ಟ. ಇನ್ನು ಕೆಲವರು ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆ ಬರ್ಬೇಕು, ಅವಾಗ ಅವ್ರು ಏನಾಗ್ತಾರೆ? ಸಂತುಷ್ಟ. ಇನ್ನು ಕೆಲವರು ಸೇವೆ ಮಾಡಿದ್ಮೇಲೆ ಎದುರುಗಡೆ ಹೊಗಳಬೇಕು, ಅವಾಗ ಅವ್ರು ಏನಾಗ್ತಾರೆ? ಸಂತುಷ್ಟ. ಹಾಗೆ ಬೇರೆ ಬೇರೆ ಸಂತುಷ್ಟತೆಗೆ ಕಾರಣ ಬೇರೆ ಬೇರೆ ಇರುತ್ತೆ. ಆದ್ರೆ ಮುಖ್ಯವಾಗಿ ಬಾಬಾ ಹೇಳ್ತಾರೆ, ನಿಜವಾಗ್ಲೂ ಸಂತುಷ್ಟರಾಗಿರೋದು ಯಾವಾಗ ಅಂತಂದ್ರೆ, ಆ ದಿನ ನಿಮ್ಮ ಕರ್ಮದ ಲೆಕ್ಕಾಚಾರದ ಅನುಸಾರ ಯಾರ್ಯಾರಿಗೆ ಏನೇನ್ ಪೇಮೆಂಟ್ ಮಾಡ್ಬೇಕೋ ಎಲ್ಲರಿಗೂ ಪೇಮೆಂಟ್ ಮುಗಿದಿದ್ರೆ ಅವಾಗ ನೀವೇನಾಗಿರ್ತೀರಿ? ಸಂತುಷ್ಟ. ಪೇಮೆಂಟ್ ಯಾವಾಗ ಕೊಡ್ಬೋದು? ನಮ್ಮಲ್ಲಿ ನಾವು ಹಣ ಇದ್ದಾಗ, ನಿಮ್ಮಲ್ಲಿ ಹಣ ಇದ್ದಾಗ. ಹಣ ಯಾವಾಗ ಸಿಗ್ತದೆ? ಸಂಪಾದನೆ ಮಾಡಿದಾಗ. ಸಂಪಾದನೆ ಯಾವಾಗ ಸಿಗ್ತದೆ? ಇವಾಗ ಯೋಗ. ಕೆಲಸ ಮಾಡಿದಾಗ. ಕೆಲಸ ಸರಿ ಮಾಡಿದ್ರೆ ತಾನೇ ಸಂಪಾದನೆ ಆಗ್ತದೆ. ಕೆಲಸ ಮಾಡ್ಬೇಕಾದ್ರೆ ಮನಸ್ಸೆಲ್ಲ ಊರು ಸುತ್ತಾ ಇದ್ರೆ ಯಾರು ಸಂಪಾದನೆ ಕೊಡ್ತಾರೆ ಹೇಳಿ ನೋಡೋಣ? ಯಾವ ಸಂತುಷ್ಟ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸೇಮ್ ಸೆಕೆಂಡ್ ಅಲ್ಲಿ ಸಂಪಾದನೆ ಆಗ್ತಾ ಇರ್ಬೇಕು, ಶಕ್ತಿ ಪ್ರವಾಹ ಆಗ್ತಾ ಇರ್ಬೇಕು, ಎಲ್ಲರಿಗೂ ಹೋಗ್ಬಿಟ್ಟು ತಲುಪ್ತಾ ಇರ್ಬೇಕು, ಅವ್ರು ಸಾಲ ಕ್ಲಿಯರ್ ಆಗಿರ್ಬೇಕು, ಯಾರ್ದು ಅಪೋಸಿಷನ್ ಬರಬಾರ್ದು. ಅವಾಗ ನಾವೇನಾಗಿರ್ತೀವಿ? ಸಂತುಷ್ಟ.
ಸಂತುಷ್ಟಮಣಿ ನಿಶ್ಚಿಂತ ಚಕ್ರವರ್ತಿ ಚಕ್ರವರ್ತಿ. ಯಾಕೆ? ನಿಮ್ದೆಲ್ಲ ಜವಾಬ್ದಾರಿ ಯಾರು ತಗೊಂಡ್ಬಿಟ್ಟಿದ್ದಾರೆ? ಬಾಬಾ ಬಾಬಾ ಮಾಡ್ತಾ ಇದ್ದಾರೆ. संतुष्ट मणिया स्वयं को भी प्रिय है, आपको भी प्रिय है और परिवार को भी प्रिय है, क्योंकि संतुष्टता महान शक्ति है. संतुष्ट मणिಗಳು ಸ್ವಯಂ ಪ್ರಿಯ. ಯಾಕೆ? ಸ್ವಯಂಗೆ ಸಂತುಷ್ಟ ಆಗಿದ್ದಾರೆ. ಇದೆಲ್ಲ ಮಣಿಯಾಗಿ ಆತ್ಮವಾಗಿ ಸುಮ್ಮನೆ ಕುಂದು ಬಿಟ್ಟಿದ್ದಾರೆ, ಏನು ಮಾಡ್ತಾ ಇಲ್ಲ. ಅವ್ರಿಗೆ ಏನು ಬೇಕು ಎಲ್ಲವನ್ನು ಯಾರು ಕೊಡ್ತಿದ್ದಾರೆ? ಬಾಬಾ ಅವ್ರ ಅಮ್ಮನೇ ಕೊಡ್ತಿದ್ದಾರೆ. ಒಂದ್ ಸಣ್ಣ ಮಗು ಏನ್ ಮಾಡ್ತದೆ? ಸುಮ್ಮನೆ ಅಮ್ಮನ ಮನೆಯಲ್ಲೇ ಕುಂತಿರ್ತದೆ. ಅವ್ರು ಆಟ ಆಡ್ದಂಗ ಆಟ ಆಡೋದು, ಬಟ್ಟೆ ಹಾಕಿದಾಗ ಬಟ್ಟೆ ಹಾಕೊಳ್ಳೋದು, ಊಟ ಮಾಡಿದಾಗ ಊಟ ಮಾಡೋದು, ನಿದ್ದೆ ಮಾಡಿದಾಗ ನಿದ್ದೆ ಮಾಡಿಸೋದು ಅಷ್ಟೇ. ಅದು ಸ್ವಯಂ ಆಗಿ ಏನ್ ಮಾಡ್ಬೇಕಿಲ್ಲ, ಹೇಳುವಂಗಿಲ್ಲ. ಇದು ಬೇಕು ಇದು ಬೇಡ ಅಂತ ಏನ್ ಮಾಡುವಂಗಿಲ್ಲ. ಹಾಗೆ ಸದಾ ನಿಮ್ಮ ಮನಸ್ಸು ಎಲ್ಲಿರ್ಬೇಕು? ಬಾಬನ ಮಡಿಲಲ್ಲಿರ್ಬೇಕು. ಮತ್ತು ಭಗವಂತನ ಉಪಯೋಗಕ್ಕೆ ನೀವು ಅದನ್ನ ಕೊಟ್ಟಿರಬೇಕಾಗ್ತದೆ. ಅದಕ್ಕಾಗಿ ಅಂತಹ ಮಕ್ಕಳು ಸದಾ ಸ್ವಯಂ ಪ್ರಿಯರಾಗಿರ್ತಾರೆ. ಯಾಕಂದಷ್ಟು ಸಂಪಾದನೆ ಆಗ್ತಾ ಇರ್ತಾರೆ. ಪವಿತ್ರ ಶುದ್ಧವಾಗಿರುವಂತ ಕಾರಣದಿಂದ ತಂದೆಗೂ ಕೂಡ ಅವ್ರೇನಾಗಿರ್ತಾರೆ? ಪ್ರಿಯರಾಗಿರ್ತಾರೆ. ಮತ್ತು ಪರಿವಾರಕ್ಕೂ ಕೂಡ ಪ್ರಿಯರಾಗಿರ್ತಾರೆ. ಯಾಕೆ ಪ್ರಿಯರಾಗಿರ್ತಾರೆ ಪರಿವಾರಕ್ಕೆ? ಸಂತುಷ್ಟ ಆಗಿರ್ತಾರಲ್ಲ ಪರಿವಾರ ಯಾಕಂದ್ರೆ ಪರಿವಾರದವ್ರಿಗೆ ಏನು ಬೇಕೋ ಅದನ್ನ ತಂದೆಯಿಂದ ಅವರು ತಂದ್ಬಿಟ್ಟು ಕೊಡ್ತಾರೆ. ಅವ್ರೇನಾಗಿರ್ತಾರೆ? ಸಂತುಷ್ಟ ಪ್ರಿಯರಾಗಿರ್ತಾರೆ. ನಿಮ್ಮ ಅಪ್ಪ ಅಮ್ಮನ ಮನೇಲಿ ಮದ್ವೆ ಇದೆ. ಏನಿದೆ? ಮದ್ವೆ ಯಾರ ಮದ್ವೆ? ತಮ್ಮನ್ ಮದುವೆ, ತಂಗಿ ನಿಮ್ಮ ಮದುವೆ. ತಮ್ಮಂದು ತಂಗಿದು ಮದ್ವೆ. ಓಕೆ, ನೀವಲ್ಲಿ ಹೋದ್ರಿ. ಓಕೆ, ಅಲ್ಲಿ ಊಟಕ್ಕೆ ಬಡಿಸ್ಬೇಕು. ಓಕೆ, ಊಟಕ್ಕೆ ನೀವು ಬಡಿಸ್ತಾ ಇದ್ದೀರಾ. ಅವಾಗ ನೀವು ಅಪ್ಪ ಅಮ್ಮನ ಒಂದು ಜವಾಬ್ದಾರಿ ತಗೊಂಡಿದ್ದೀರೋ ಇಲ್ವೋ? ತಗೊಳ್ಳಿ ಅವಾಗ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಬಗ್ಗೆ ಖುಷಿ ಪಡ್ತಾರೋ ಇಲ್ವೋ? ಕೊಡ್ತಾರೆ. ಓಕೆ, ಅಲ್ಲಿರುವಂತ ಇಡ್ಲಿ ವಡ ಚಟ್ನಿ ಸಾಂಬಾರು ಕೇಸರಿ ಬಾತು ಎಲ್ಲರಿಗೂ ಬಡಿಸ್ತಾ ಇದ್ದಾರೆ. ಯಾರಿಗೆ? ಬಂದಿರ ಪರಿವಾರದವ್ರಿಗೆ. ಅವ್ರ ಪರಿವಾರದವ್ರು ಖುಷಿ ಆಗ್ತಾರೋ ಇಲ್ವೋ? ಆಗ್ತಾರೆ. ಅಷ್ಟು ಮಾತ್ರ ಬಡಿಸ್ತೀರಾ, ನೀವು ತಿಂತೀರೋ? ಅವಾಗ ನೀವು ಖುಷಿ ಆಗಿದ್ದೀರೋ ಇಲ್ವೋ? ಅರ್ಥ ಆಯ್ತು ನಿಮ್ಗೆ? ಹಾಗೆ ಈಶ್ವರಿ ಸುಖವನ್ನ ನಾನು ತಿನ್ಬೇಕು. ಬಾಬನೇನು ಕರ್ತವ್ಯ ಇದೆ ವಿಶ್ವ ಕೊಡೋದು, ಅದಕ್ಕೂ ನಾನು ನಿಮಿತ್ತನಾಗ್ಬೇಕು. ಎಲ್ಲಾ ಪರಿವಾರದವ್ರಿಗೆ ಹೋಗ್ಬಿಟ್ಟು ಅದು ತಲುಪಬೇಕು. ಅವರ ಬಾಯಾರಿಗೆ ಹೊಟ್ಟೆ ಹಸು ಕಡಿಮೆ ಆಗ್ಬೇಕು. ಅವಾಗ ಎಲ್ಲರೂ ಖುಷಿಯಾಗಿರ್ತಾರೋ ಇಲ್ವೋ? ಇರ್ತಾರೆ. ಈಗೇನ್ ಮಾಡೋಣ? ಇಡ್ಲಿ ವಡ ಕೊಡೋಣವಾ? ಗುಣಗಳನ್ನ ಸಪ್ತ ಗುಣಗಳನ್ನ ನಾವು ವಿಶ್ವಕ್ಕೆಲ್ಲ ಕೊಟ್ಟಾಗ, ಹೋಗಿ ತಲುಪಿದಾಗ, ಹೋಗ್ತಾ ಇದೆ ಅಂತ ಬಾಯಲ್ಲಿ ಹೇಳುವಂಗಿಲ್ಲ, ಕೈಯಲ್ಲಿ ಬರೆಯುವಂಗಿಲ್ಲ, ನೋಡುವಂಗಿಲ್ಲ. ಅದು ಹೋಗ್ತಾ ಇರುವಂತ ಅನುಭವ ನಿಮಗೆ ಹೋಗ್ತಾ ಇರೋದು, ತಲುಪ್ತಾ ಇರೋದು, ಅವ್ರಿಗೆ ಹೋಗಿ ತಲುಪಿರೋದು, ಅವರಿಂದ ಅಪೋಸಿಷನ್ ಬರ್ದೇ ಇರೋದು, ಆಶೀರ್ವಾದ ಆಗ್ತಾ ಇರೋದು, ನಿಮ್ಮ ಅಕೌಂಟಲ್ಲಿ ಜಮಾ ಆಗ್ತಾ ಇರೋದು, ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗೋದು. ಟಕ್ 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 ಅಂತ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರೋದು. ನಿಮ್ಗೆ ಏನಾಗ್ತಾ ಇರ್ಬೇಕು? ಇಷ್ಟೆಲ್ಲ ಕೆಲಸವನ್ನು ಯಾರು ಮಾಡ್ತಿದ್ದಾರೆ? ಬಾಬಾ ಮಾಡಿ ನಿಮ್ಮ ಅಕೌಂಟ್ ಅಲ್ಲಿ ಏನಾಗ್ತಾ ಇದೆ? 500, ಜಮಾ. 1000, 2000, 5000, 10,000 ಬರ್ತಾ ಇದೆ. ಅವಾಗ ನಿಮ್ಗೆ ಏನಾಗ್ತಾ ಇದೆ? ಖುಷಿ ಖುಷಿ ಆಗ್ತಾ ಇದೆ. ಖುಷಿನೂ ಆಗ್ತಾ ಇದೆ, ಅನುಭವನೂ ಆಗ್ತಾ ಇದೆ. ಅವಾಗ ಸಂತುಷ್ಟ ಆಗ್ತಿರೋ ಆಗಲ್ವೋ? ಆಗ್ತಾರೆ. ಆಗ್ತಿದೆ. ನಿನ್ನೆ 15,000 ವ್ಯಾಪಾರ, ಇವತ್ತೆಷ್ಟು? 20 20. ನಾಳೆ ಡಬಲ್ ಡಬಲ್ ಇದೆ. ಹಾಗೇನಾಗ್ತದೆ? ಜಾಸ್ತಿ ಆಗ್ತಾ ಇದೆ. ನೀವೇನು ಮಾಡ್ಬೇಕಾಗಿಲ್ಲ. ಮನಸ್ಸನ್ನು ಯಾರ ಕೈಲಿ ಕೊಟ್ರಾಯ್ತು? ಅರ್ಥ ಆಗ್ತಾ ಇದೆಯಾ? ಯಾವಾಗ ಅದ್ರಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ, ನೀವು ಅದ್ರಲ್ಲಿ ಏನಾಗ್ತೀರಿ? ಅದಕ್ಕೆ ಸಂಪಾದನೆ ಪದಮದಷ್ಟು ಆಗ್ಬೇಕಂತೆ. ಸಂತುಷ್ಟತಾ तब धारणा होती है जब सर्व प्राप्तियां प्राप्त होती है. ಸಂತುಷ್ಟತೆ ಯಾವಾಗ ಧಾರಣ ಆಗತ್ತಂತೆ? ಸರ್ವ ಪ್ರಾಪ್ತಿಗಳು ಆದ ಪ್ರಾಪ್ತಿಗಳಿಂದ ಸರ್ವ ಪ್ರಾಪ್ತಿ ಅಂತಂದ್ರೆ ಏನು? ಸರ್ವ ಪ್ರಾಪ್ತಿ ಅಂತಂದ್ರೆ ಏನು? ಏನು ಬೇಕು ಅನ್ನೋ ಸರ್ವರಿಂದ ಆಶೀರ್ವಾದ. ಸರ್ವ ಪ್ರಾಪ್ತಿ ಅಂತಂದ್ರೆ ಏನು? ಸರ್ವರಿಂದ ಸರ್ವರಿಂದ ಆಶೀರ್ವಾದ. ಸರ್ವರು ಅಂದ್ರೆ ಯಾರು? ವಿಶ್ವದಲ್ಲಿ ಇರ್ತಕ್ಕಂತಹ ನಿಮ್ಮ ಮನ ಬುದ್ಧಿ ಸಂಸ್ಕಾರ, ನಿಮ್ಮ ಶರೀರ, ನಿಮ್ಮ ಲೌಕಿಕ ಪರಿವಾರ, ನಿಮ್ಮ ಅಲೌಕಿಕ ಪರಿವಾರ. ಓಕೆ, ಸರಿ.
ದಿನವಿಡೀ ಯೋಗ ಮಾಡ್ತಾ ಕೂತ್ಕೊಳ್ಳಿ, ಶರೀರಕ್ಕೆ ಊಟ ತಿಂಡಿನೇ ಕೊಡಬೇಡಿ. ಅವಾಗ ಶರೀರ ನಿಮ್ಮ ಮಾತನ್ನು ಕೇಳತ್ತಾ? ಹೇಳಲ್ಲ. ಅವಾಗ ನೀವು ಸಂತುಷ್ಟರಾಗಿರ್ತೀರಾ? ಆಗಿರಲ್ಲ. ಇಲ್ಲ. ಸರಿ, ಎಲ್ಲಾ ಮಾಡಿದಿರಿ, ನಿಮ್ಗೆ BP ಇದೆ, ಮಾತನ್ನೇ ತಗೊಂಡಿಲ್ಲ, ಅವಾಗ ಇಲ್ಲ. ಇಲ್ಲ ಅಲ್ವಾ? ಎಲ್ಲ ಸಾಧನ ಸಹಿತ ವಿಶ್ವಕ್ಕೂ ನಾನು ಪೇಮೆಂಟ್ ಅನ್ನ ಮಾಡಿದಾಗ ಎಲ್ಲರೂ ಏನಾಗಿರ್ತಾರೆ? ಸಂತುಷ್ಟ ಆತ್ಮ, ಮನಬುದ್ಧಿ ಸಂಸ್ಕಾರ, ಶರೀರ, ಲೌಕಿಕ ಪರಿವಾರ, ಅಲೌಕಿಕ ಪರಿವಾರ, ವಿಶ್ವ, ಎಲ್ಲರಿಗೂ ಏನು ಬೇಕು ಎಲ್ಲವರಿಗೂ ನೀವು ಕೊಟ್ಟಾಗ ಎಲ್ಲರೂ ಏನು? ಸಂತುಷ್ಟ. ಆದ್ಮೇಲೆ ಜೀವನವನ್ನ ಮಾಡ್ಲಿಕ್ಕೆ ನಮ್ಗೆ ಯಾರ್ಯಾರು ಬೇಕು? ನಿಮ್ಮ ಪಾತ್ರವನ್ನ ಮಾಡ್ಲಿಕ್ಕೆ ಯಾರ್ಯಾರು ಬೇಕು? ಬಾಬಾ. ಆತ್ಮ, ಮನಬುದ್ಧಿ ಸಂಸ್ಕಾರ, ಶರೀರ, ಪಂಚತತ್ವ. ಹೌದಾ? ಇವ್ರು ಎಲ್ಲರದು ನಿರ್ವಹಣೆ ಕರೆಕ್ಟ್ ಆಗಿ ಮಾಡಿದಾಗ ಅಲ್ಲಿ ಏನಾದ್ರು ತೊಂದರೆ ಇದೆಯಾ ನಿಮ್ಗೆ? ಇಲ್ಲ. ತೊಂದರೆ ಯಾವಾಗ? ಮಾಡ್ತಿದ್ದಾಗ ಯಾರ್ದು ಒಬ್ಬರಿಗೆ ನೀವು ಕೊಡದಿದ್ದಾಗ ಅಲ್ಲಿಂದ ಏನಾಗ್ತಾ ಇರ್ತದೆ? ಆಪೋಸಿಷನ್ ಬರ್ತಾ ಇರ್ತದೆ. ಬರ್ತಾ ಇರ್ತದೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಯಾರು ಸಂತುಷ್ಟವಾಗಿರ್ತಾರೆ ಅಂತಂದ್ರೆ ಅವ್ರಿಗೆ ಎಲ್ಲಾ ರೀತಿಯ ಪ್ರಾಪ್ತಿ ಆಗ್ತಾ ಇದೆ. ಸರ್ವ ಪ್ರಾಪ್ತಿದಿಂದ ಅವ್ರಿಗೆ ಬೇಕಾಗಿರೋದೆಲ್ಲ ಅವ್ರ ಹತ್ರ ಇದೆ ಅಂತಾನೆ ಅರ್ಥ. ಸರ್ವ ಪ್ರಾಪ್ತಿ ಅಂತಂದ್ರೆ ಅವ್ರಿಗೆ ಬೇಕಾಗಿರೋದು ಎಲ್ಲ ಇದೆ ಅಂತ ಅರ್ಥನಾ? ಇಲ್ಲ, ಇದೆ ಅಂತಲ್ಲ, ಏನಿದೆಯೋ ಅದ್ರಲ್ಲಿ ಅವ್ರೇನಾಗಿದ್ದಾರೆ? ಖುಷಿಯಾಗಿದ್ದಾರೆ. ಬೇಕಾದ್ರೆ ನಿಮ್ಮ ಎದುರುಗಡೆಗೆ ಗಂಜಿನೇ ಇರ್ಲಿ, ಅನ್ನನೇ ಇರ್ಲಿ, ನೀವೇನಾಗಿರ್ಬೇಕು? ಖುಷಿ. 36 ವೆರೈಟಿ ಊಟ ಸಿಕ್ಕಿದೆ ಅಂತ ಖುಷಿ ಆಗೋದು, ಗಂಜಿ ಸಿಕ್ಕಿದೆ ಅಂತ ಬೇಜಾರು ಮಾಡಿಕೊಳ್ಳುವ ಹಾಗೆ ಇಲ್ಲ. ಆ ಸಮಯ, ಆ ಪಾತ್ರ, ಆ ಸಮಯದಲ್ಲಿ ನಿಮ್ಗೆ ಜೊತೆಲಿರುವಂತ ಆತ್ಮಗಳು, ನಿಮಗೆ ಕೊಟ್ಟಿರುವಂತ ಸೇವೆ, ನಿಮ್ಮ ಪುರುಷಾರ್ಥ, ಸಾಧನೆ, ತಪಸ್ಸು, ಎಲ್ಲದಲ್ಲೂ ನೀವೇನಾಗಿರ್ಬೇಕು? ಸಂತುಷ್ಟರಾಗಿರ್ಬೇಕು. ಅಂತಂದ್ರೆ ಆದ್ಮೇಲೆ ನಿಮ್ಗೆ ಏನು ಬೇಕು ಬೇಡ ಅಂತ ಗೊತ್ತಿರೋದು ಯಾರಿಗೆ? ಅಮ್ಮನ್ಗೆ. ಬಾಬನಿಗೆ. ಯಾವಾಗ ಅವನ ಕೈಲಿ ನಿಮ್ಮ ಜೀವನವನ್ನ ಕೊಡ್ತಿರೋ ಅವಾಗ ಅವನ ಮಾಡುವಂತ ಕರ್ಮದಿಂದ, ಆ ಕರ್ಮದ ಫಲದಿಂದ ನೀವೇನಾಗ್ತೀರಿ? ಸಂತುಷ್ಟ. ಅದಕ್ಕೆ ನಾನು ಸಂತುಷ್ಟರಾಗ್ಬೇಕು, ನಾನು ಸದಾಕಾಲ ಏನಾಗಿರ್ಬೇಕು? ಸಂತುಷ್ಟ ಮಣಿ ಅಂತ ಆಗಿರಬೇಕು. ಅರ್ಥ ಆಯ್ತಾ? ಅದಕ್ಕಾಗಿ ಸದಾಕಾಲ ಈಶ್ವರಿ ಸೇವೆಯನ್ನು ಮಾಡ್ತಾ ಮಾಡ್ತಾ ಏನ್ ಮಾಡ್ಬೇಕು? ಸಮಯದ ಅನುಸಾರ ಬಾಬಾ ನನಗೇನು ಕೊಟ್ಟಿದ್ದಾರೋ ಅದ್ರಲ್ಲಿ ನಾವೇನಾಗಿರ್ಬೇಕು? ಸಂತುಷ್ಟರಾಗಿರು. ಬೇರೆಯವ್ರಿಗೆ ಏನು ಕೊಟ್ಟಿದ್ದಾರೆ, ಅವ್ರಿಗೇನು ಕೊಡ್ತಾ ಇದಾರೆ. ನಮ್ಗಿಂತ ಮೇಲ್ಗಡೆ ಲೆವೆಲ್ ಅವರು ಇರ್ತಾರೆ, ನಮ್ ಕಡೆ ಕೆಳಗಡೆ ಲೆವೆಲ್ ಅವರು ಇರ್ತಾರೆ. ಅವ್ರು ಯಾರ ಬಗ್ಗೂನು ಕೂಡ ನಾವೇನ್ ಮಾಡಬಾರ್ದು? ಗಮನವನ್ನ ಕೊಡಬಾರ್ದು. ನನ್ನ ವೈಯಕ್ತಿಕ ಈಶ್ವರಿ ಜೀವನದಲ್ಲಿ ಆದ್ಮೇಲೆ ನನ್ನ ಪಾತ್ರನೇ ನನಗೆ ಇಷ್ಟ ಆಗತ್ತೆ. ಎಂದೂ ಕೂಡ ಬ್ರಹ್ಮ ಬಾಬಾವ್ರ ಹಾಗಾಗ್ಬೇಕು, ಮಮ್ಮಾರವ್ರ ಆಗ್ಬೇಕು, ದಾದಿಯವ್ರಾಗ ಆಗ್ಬೇಕು ಅಂತ ನನಗೆಂದೂ ಸಂಕಲ್ಪ ತಂದಿಲ್ಲ. ನನ್ನ ಪಾತ್ರ ನನಗೇನಾಗ್ತಾ ಇದೆ? ಖುಷಿ ಆಗ್ತಾ ಇದೆ ಅಲ್ವಾ? ಕಷ್ಟಪಟ್ಬಿಟ್ಟು ಇಷ್ಟ ಆಗೋದಲ್ಲ, ಖುಷಿಯಿಂದ ನೀವೇನ್ ಮಾಡ್ಬೇಕು? ಅದನ್ನ ಸ್ವೀಕಾರ ಮಾಡಬೇಕಾಗ್ತದೆ. ಸರಿನಾ? ಈ ರೀತಿ ಸದಾಕಾಲ, ಪ್ರತಿ ಸಮಯ, ಪ್ರತಿ ಕ್ಷಣ, ಪ್ರತಿ ಸ್ಥಳದಲ್ಲಿ, ಪ್ರತಿ ಕರ್ಮದಲ್ಲಿ, ಕರ್ಮದ ಫಲದಲ್ಲಿ, ಪ್ರತಿಯೊಂದು ವ್ಯಕ್ತಿಗಳ ಜೊತೆಗೆ ನೀವೇನಾಗಿರ್ಬೇಕು? ಸಂತುಷ್ಟರಾಗಿದ್ದೀರೋ ಇಲ್ಲ ಅಂತ ನಿಮ್ಮನ್ನೇನ್ ಮಾಡ್ಕೊಳ್ಬೇಕು? ಚೆಕ್. ಫೈನಲ್ ಜೀವನದ ಗುರಿ ಉದ್ದೇಶ ಏನು? ವಿಶ್ವ ಕಲ್ಯಾಣ. ಖುಷಿಯಾಗಿರೋದಲ್ವಾ? ಫೈನಲ್ ಪ್ರಾಡಕ್ಟ್ ಏನು? ಸಂತುಷ್ಟವಾಗಿರೋದು, ನೆಮ್ಮದಿ ಇಲ್ವಾ? ಇದು ಬೇಕು ಇದು ಬೇಡ ಅಂತಂದಾಗ ಏನಾಗುತ್ತೆ? ಸಂತುಷ್ಟತೆ ಇರೋದಿಲ್ಲ. ಅದಕ್ಕಾಗಿ ನಾಟಕದ ಅನುಸಾರ ಏನು ಬರ್ತೋ ಅದನ್ನು ಸ್ವೀಕಾರ ಮಾಡಿ ಮತ್ತೆ ನಿರಂತರ ವಿಶ್ವ ಕಲ್ಯಾಣ ಮಾಡ್ತಾ ಇದ್ದಾಗ ಆತ್ಮ ಎಷ್ಟು ಖುಷಿ ಆಗತ್ತೋ ಉಳಿದಿದ್ದೆಲ್ಲ ತನ್ನಿಂತಾನೆ ಏನಾಗ್ತದೆ? ಖುಷಿ ಆಗತ್ತೆ. ನಾವೇನ್ ಮಾಡ್ತೀವಿ? ಶರೀರ ಖುಷಿ ಪಡಿಸ್ಲಿಕ್ಕೆ ನೋಡ್ತೀವಿ, ಜನರನ್ನ ಖುಷಿ ಪಡಿಸ್ಲಿಕ್ಕೆ ನೋಡ್ತೀವಿ. ಆತ್ಮಕ್ಕೆ ಏನು ಬೇಕು ಅದು ನಾವು ಮಾಡೋದಿಲ್ಲ. ಅಂದ್ರೆ ಪ್ರತಿದಿನ ಆತ್ಮಕ್ಕೆ, ಸೂಕ್ಷ್ಮ ಕರ್ಮೇಂದ್ರಿಯಗಳಿಗೆ, ಸ್ಥೂಲ ಕರ್ಮೇಂದ್ರಿಯಗಳಿಗೆ ಏನು ಬೇಕು ನಾನನ್ನ ಕೊಟ್ಟಾಗ, ಕೊಡ್ಲಿಕ್ಕೆ ನಾವು ನಿಮಿತ್ತರಾದಾಗ ಏನಾಗ್ತದೆ? ಸಾಧನಗಳು ಸಂತುಷ್ಟ, ನೀವು ಸಂತುಷ್ಟ. ಓಕೆ. ಓಂ ಶಾಂತಿ. ಓಂ